ಏನಿದು ಅಟ್ರಾಸಿಟಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಸುಮ. ವೀಕ್ಷಕರೇ, ಅಟ್ರಾಸಿಟಿ ಕೇಸ್ನಲ್ಲಿ ಇತ್ತೀಚೆಗೆ 2 ಮಹತ್ವದ ತೀರ್ಪುಗಳು ಹೊರಬಿದ್ದಿವೆ. ಒಂದು ಕೊಪ್ಪಳದ ಮರಕುಂಬಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ಆದರೆ, ಇನ್ನೊಂದು ನಮ್ಮ ತುಮಕೂರು ಜಿಲ್ಲೆಯಲ್ಲೇ ನಡೆದಿದ್ದ ದಲಿತ ಮಹಿಳೆ ಮೇಲೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ತೀರ್ಪು. ಈ 2 ತೀರ್ಪುಗಳು ಹೊರಬಿದ್ದ ಬಳಿಕ ಅಟ್ರಾಸಿಟಿ ಕೇಸ್ ಬಗ್ಗೆ ಭಾರಿ ಚರ್ಚೆ ಶುರುವಾಗಿದೆ. ಹಾಗಿದ್ರೆ ಏನಿದು ಅಟ್ರಾಸಿಟಿ ಕಾಯ್ದೆ? ಈ ಕಾಯ್ದೆ ಯಾಕಿಷ್ಟು ಸ್ಟ್ರಾಂಗ್? ಇವತ್ತಿಗೂ ಈ ಕಾಯ್ದೆಯ ಅಗತ್ಯವಿದೆಯಾ ಅನ್ನೋದ್ರ ಬಗ್ಗೆ ಇವತ್ತಿನ ಎಪಿಸೋಡ್ನಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಹಿರಿಯ ವಕೀಲರು, ಸುಫಿಯಾ ಕಾಲೇಜ್ನ ಉಪ ಪ್ರಾಂಶುಪಾಲರಾದಂಥ ಟಿ ಓಬಯ್ಯ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇನ್ನು ಎರಡನೇದಾಗಿ ಹಿರಿಯ ಪತ್ರಕರ್ತರು, ವಕೀಲರಾದಂಥ ಸಿ.ಕೆ. ಮಹೇಂದ್ರ ಅವರು ನಮ್ಮೊಂದಿಗಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನನ್ನ ಮೊದಲನೇ ಪ್ರಶ್ನೆನೇ ಅಟ್ರಾಸಿಟಿ ಕೇಸ್ ಅಂದರೆ ಏನು? ಸಹಜವಾಗಿ ಈ ಕಾಯ್ದೆ ಬಂದಿದ್ದು 1989ರಲ್ಲಿ. ಆಗಿನ ಕಾಲದ ಪ್ರಧಾನಮಂತ್ರಿಯಾದಂತಹ ರಾಜೀವ್ ಗಾಂಧಿಯವರು ಈ ಒಂದು ಮಹತ್ತರವಾದ ಒಂದು ಕಾಯ್ದೆಯನ್ನು ಜಾರಿಗೆ ತಂದರು. ಇದರ ಉದ್ದೇಶ ಏನಪ್ಪ ಅಂದರೆ, ಸಮಾಜದಲ್ಲಿ ತುಳಿತಕ್ಕೊಳಗಾಗಿರ್ತಕ್ಕಂಥ ಜನಸಮುದಾಯವನ್ನು ಸಮಾಜಕ್ಕೆ ಕೊಂಡೊಯ್ಯುವ ಒಂದು ಉದ್ದೇಶದಿಂದ ತಂದಂಥ ಒಂದು ಕಾಯ್ದೆ ಇದು. ಅಟ್ರಾಸಿಟಿ ಅಂತ ಅಂದರೆ, ಯಾವುದೇ ಒಬ್ಬ ವ್ಯಕ್ತಿಯನ್ನು ತನ್ನ ಜಾತಿಯನ್ನು ಪದಪ್ರಯೋಗ ಮಾಡುವುದರ ಮುಖಾಂತರ ನಿಂದಿಸಿದಲ್ಲಿ ಅದನ್ನು ನಾವು ಜಾತಿ ನಿಂದನೆ ದೌರ್ಜನ್ಯ ಕಾಯ್ದೆ ಅಂತಂದೇಳಿ ಹೇಳಲಾಗುತ್ತೆ. ಇದು ಭಾರತೀಯ ಸಂವಿಧಾನದ 366ನೇ ಖಂಡಿಕೆ 24 ಮತ್ತು 25ರಲ್ಲೂ ಸಹ ನಾವು ಅನುಚ್ಛೇದದಲ್ಲಿ ಹೇಳ್ತೀವಿ, ಸಂವಿಧಾನದ ಅಡಿಯಲ್ಲಿ ಯಾವ ಜಾತಿ ಮತ್ತು ಬುಡಕಟ್ಟುಗಳು ಅನುಸೂಚಿತವಾಗಿ ಹೇಳಲ್ಪಟ್ಟಿದೆಯೋ ಅವೆಲ್ಲ ಜಾತಿಗಳನ್ನು ನಾವು SC/ST ಕಾಯ್ದೆ ಅಡಿಯಲ್ಲಿ ಬರಲಾಗುತ್ತದೆ. ಸರ್, ಅಟ್ರಾಸಿಟಿನ ಯಾರು ಬೇಕಾದರೂ ಹಾಕ್ಬೋದಾ ಸರ್? ಯಾರು SC ಅಥವಾ ST ಯಾರು ಆ ಸಮುದಾಯಕ್ಕೆ ಬರುತ್ತಾರೋ ಅವ್ರು ಮಾತ್ರ ಹಾಕ್ಲಿಕ್ಕೆ ಬರ್ತಾರೆ. ಯಾರು ಅದನ್ನು ಹೊರತುಪಡಿಸಿ ಇರುವಂಥ ವರ್ಗಕ್ಕೆ ಅಟ್ರಾಸಿಟಿ ಕಾಯ್ದೆಯನ್ನು ಹಾಕಲಿಕ್ಕೆ ಬರೋದಿಲ್ಲ. ಅಂದರೆ ಈಗಾಗಲೇ ಹೇಳಿದಂಗೆ ಭಾರತೀಯ ಸಂವಿಧಾನ 366, 24, 25 ಅಡಿಯಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಆಗಲೇ ರೂಪಿಸಿರುವ ಇಂತಹದೇ ಜಾತಿಗಳು, ಉಪಜಾತಿಗಳು ಎಂದು ನಿರ್ಣಯಿಸಲ್ಪಟ್ಟಿರುವ ಆ ಜಾತಿ ಸಮುದಾಯ ಮಾತ್ರ ಅಟ್ರಾಸಿಟಿ ಕಾಯ್ದೆಯ ದೌರ್ಜನ್ಯದ ಅಡಿಯಲ್ಲಿ ಪ್ರಕರಣವನ್ನು ಹೂಡಬಹುದು. ಸರ್, ನಾನು ನಿಮ್ಗೆ ಕೇಳೋದು, ಜಾತಿ ನಿಂದನೆ ಅನ್ನೋ ಪದ ಯಾವ್ಯಾವ ವಿಚಾರದಲ್ಲಿ ಅಪ್ಲೈ ಆಗುತ್ತೆ ಸರ್? ಇವಾಗ ಜಾತಿ ನಿಂದನೆ ಅನ್ನೋದು ಬರೀ ಜಾತಿ ಹೆಸರು ಹಿಡಿದು ಹೇಳಿದರೆ ಜಾತಿ ನಿಂದನೆ ಅಂತ ಅನಿಸೋದಿಲ್ಲ. ಈ ಅಟ್ರಾಸಿಟಿ ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆ್ಯಕ್ಟ್ ಇದೆಯಲ್ಲ, ಇದರಲ್ಲಿ ಸಾಕಷ್ಟು ವಿವರಣೆಯನ್ನು ಕೊಟ್ಟಿದೆ. ಜಾತಿ ನಿಂದನೆ ಅಂದ್ರೇನು, ಒಂದು ಜಾತಿಯ ಹೆಸರನ್ನು ಹಿಡಿದು ಬೈಯುವಂಥದ್ದು, ಅದು ಜಾತಿ ನಿಂದನೆ ಅಂತ ಅನ್ನಿಸ್ಕೊಳ್ಳುತ್ತೆ. ಎರಡನೇದಾಗಿ ಆ ಜಾತಿಯನ್ನು ಅನುಸೂಚಿತ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸೇರಿದಂಥ ಜನರು ವಾಸಿಸುವ ಸ್ಥಳದಲ್ಲಿ ಅವರಿಗೆ ಯಾವುದೇ ರೀತಿ ಕಿರುಕುಳ ಕೊಡುವಂಥದ್ದು, ಅವರ ವಾಸಸ್ಥಾನದಲ್ಲಿ ಅವರಿಗೆ ಯಾವುದೇ ರೀತಿ ಕಿರುಕುಳ ಆಗ್ಬೋದು, ಇವಾಗ ಅವರಿಗೆ ಸಾರ್ವಜನಿಕ ಸ್ಥಳವನ್ನು ನಿಷೇಧ ಮಾಡುವಂಥದ್ದು, ಯಾವುದರ ಸಾರ್ವಜನಿಕ ಸ್ಥಳಕ್ಕೆ ಬರೋದನ್ನು ತಡೆಯುವಂಥದ್ದು, ಮತ್ತು ಅವರ ಆಚರಣೆಗಳನ್ನ ತಡೆಯುವಂಥದ್ದು, ಅವರು ಕುಡಿಯುವ ನೀರನ್ನು ನಿರ್ಬಂಧ ಮಾಡುವಂಥದ್ದು, ಅಥವಾ ಅವರು ಏನು ಕುಡಿಯುವ ನೀರನ್ನು ಏನು ಬಳಕೆ ಮಾಡ್ತಿರ್ತಲ್ಲ ಅದನ್ನು ಬಳಕೆ ಮಾಡದಂತೆ ಅದನ್ನು ಕೆಡಿಸುವಂಥದ್ದು. ಈ ರೀತಿ ನಾನಾ ರೀತಿಯಲ್ಲಿ ಇದೆ. ಅಂದರೆ ಒಟ್ಟಾರೆ ಇಡೀ ಜೀವನ ಅವರು ನಮ್ಮಂಗೆ, ಅಂದರೆ ಸವರ್ಣೀಯ ರೀತಿ ಸಹಜವಾಗಿ ಬದುಕಬೇಕು ಅವರು. ಅದಕ್ಕೆ ಆ ಸಹಜ ಬದುಕಿಗೆ ಯಾವುದೇ ರೀತಿ ತೊಂದರೆ ಮಾಡಿದರೂ ಕೂಡ ಅದು ಜಾತಿ ನಿಂದನೆ ಅಂತಲೇ ಅನಿಸ್ಕೊಳ್ಳುತ್ತೆ. ಬರೀ ಜಾತಿ ಹೆಸರು ಹೇಳಿದ ತಕ್ಷಣ ಜಾತಿ ನಿಂದನೆ ಆಗೋದಿಲ್ಲ. ಒಟ್ಟಿನಲ್ಲಿ ಅವರ ಸಹಜ ಬದುಕಿಗೆ, ಅವರ ಒಂದು ಸಮಾಜದ ಬದುಕಿಗೆ ಯಾವುದೇ ರೀತಿಯ ಕಿರುಕುಳವನ್ನು ಕೂಡ ನಾವು ಜಾತಿ ನಿಂದನೆ ಹೆಸರಲ್ಲಿ ಅರ್ಥೈಸಬಹುದಾಗಿದೆ. ಹಾಗಾದರೆ ಜಾತಿ ನಿಂದನೆ ಕೇಸ್ ಅಂದರೆ ಭಯಪಡಬೇಕಾ ಸರ್? ಖಂಡಿತವಾಗ್ಲೂ ಭಯಪಡಬೇಕಾಗಿಲ್ಲ. ಯಾಕೆ ಈ ಅಟ್ರಾಸಿಟಿ ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆ್ಯಕ್ಟನ್ನು ಯಾಕೆ ಜಾರಿಗೆ ತಂದ್ರೆ ಅಂತ ಹೇಳಿದರೆ, ಜನ ಅಂದ್ರೇನು, ಸಮಾಜ ಅಂದ್ರೇನು, ಎಲ್ಲರೂ ಕೂಡ ಖುಷಿಯಾಗಿ ಒಂದು ಫ್ಯಾಮಿಲಿ ರೀತಿ, ಎಲ್ಲರೂ ಒಂದು ವಸುದೇವ ಕುಟುಂಬಕಂ ಅಂತ ಏನು ಕರಿತೀವಲ್ಲ, ಪ್ರತಿಯೊಬ್ಬರು ಮನುಷ್ಯರೇ. ಇದರಲ್ಲಿ ಮನುಷ್ಯರು ಯಾವುದೇ ಭೇದ ವಿಧ ಇಲ್ಲ. ಆ ಮನುಷ್ಯರೆಲ್ಲರೂ ಕೂಡ ಸಹಜವಾಗಿ ಬದುಕಬೇಕು. ಯಾಕೆ ಈ ಆ್ಯಕ್ಟನ್ನು ಜಾರಿಗೆ ತರಬೇಕಾಗಿ ಬಂತು ಅಂತ ಹೇಳಿದರೆ, ನಮ್ಮ ದೇಶ ವರ್ಣ ಸ್ಥಿತಿಯನ್ನು, ವರ್ಣ ಪದ್ಧತಿಯನ್ನು ಅನುಸರಿಸ್ಕೊಂಡು ಬಂದಂಥ ದೇಶ. ಅನಾದಿ ಕಾಲದಿಂದಲೂ ಜಾತಿ ವ್ಯವಸ್ಥೆ ಇತ್ತು. ಹಾಗಾಗಿ ಸವರ್ಣೀಯರು ಮತ್ತು ಅಸ್ಪೃಶ್ಯರ ನಡುವೆ ಸಾಕಷ್ಟು ಒಂದು ವೈಡ್ ಗ್ಯಾಪ್ ಇತ್ತು. ಅವರನ್ನು ನಾವು ಮನುಷ್ಯರ ಥರ ನಾವು ಹಿಂದೆಲ್ಲ ನಡೆಸ್ಕೊತಿರಲಿಲ್ಲ. ಹಾಗಾಗಿ ಜನರಿಗೆ ತಿಳುವಳಿಕೆ ಹೇಳಿದ್ವಿ ಫಸ್ಟ್ ನಾವು, ಇಲ್ಲ ಎಲ್ಲರೂ ಸಮಾನವಾಗಿ ಬದುಕಬೇಕು, ಎಲ್ಲರೂ ಒಂದೇ ರೀತಿಯಲ್ಲಿ ಕಾಣಬೇಕಂತೇಳಿ. ಆದರೆ ಎಷ್ಟೊಂದು ಸಲ ನಮ್ಮ ತಿಳುವಳಿಕೆ ಜನಗಳು ಅನುಸರಿಸಲ್ಲ. ಹಾಗಾಗಿ ಅದಕ್ಕೊಂದು ಕಾಯ್ದೆ ಅನ್ನೋದು ಬೇಕಾಗುತ್ತೆ. ಆ ಕಾಯ್ದೆಯ ಭಯದಲ್ಲಿ, ಅಂದರೆ ಶಿಕ್ಷೆಯ ಭಯದಲ್ಲಿ ನಾವು ಜನರನ್ನು ಸುಧಾರಣೆಗೆ ತರಬಹುದಾಗಿದೆ. ಇದು SC/ST ಆ್ಯಕ್ಟ್ ಅಂತ ಹೇಳಿದರೆ ಅವ್ರಿಗೆ ರಕ್ಷಣೆ ಕೊಡುವಂಥದ್ದಲ್ಲ.
ಬೇರೆ ಸಮಾಜದ ಸಮುದಾಯದ ಜನರನ್ನು ಸುಧಾರಣೆಗೆ ಬೇಕಾಗಿ ಬಂದಾಗ ಈ ಆ್ಯಕ್ಟನ್ನು ಜಾರಿಗೆ ತಂದಿರೋದು. ಇದು ನಾವು ಅರ್ಥ ಮಾಡ್ಕೊಬೇಕು. ಒಂದು ಅವ್ರಿಗೆ ರಕ್ಷಣೆ ಕೊಡುವಂಥದ್ದು ಆ ಸಮಾಜಕ್ಕೆ, ಇನ್ನೊಂದು ಬೇರೆ ಸಮಾಜದವರು ಸುಧಾರಣೆ ಮಾಡುವಂಥದ್ದು. ಎರಡೂ ಕೂಡ ಈ ಕಾಯ್ದೆ ಬೈಯೋದನ್ನ, ಈ ಜಾತಿ ನಿಂದನೆ ಮಾಡೋದು, ಎರಡೂ ಆಶಯವನ್ನು ಒಳಗೊಂಡಿದೆ. ನಿಲ್ಲಿಸಬೇಕು. ಎರಡೂ ಆಶಯವನ್ನು ಇದನ್ನು ನಾವು ಎಲ್ಲ ಸಮುದಾಯದವರು ಕೂಡ ಇದೊಂದು ಪಾಸಿಟಿವ್ ಆಗಿ ತಗೋಬೇಕು. ನಾವು ಆ ಪಾಸಿಟಿವ್ ಆಗಿ ತಗೊಂಡಾಗ ಮಾತ್ರ ನಾವು ಅತ್ಯಂತ ಸುಂದರವಾದ ಭಾರತವನ್ನು ಅಥವಾ ಸುಂದರವಾದ ಕರ್ನಾಟಕವನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಯಾರು ಕೂಡ ಭಯಪಡುವ ಅಗತ್ಯತೆ ಇಲ್ಲ. ಸರ್, ಅಟ್ರಾಸಿಟಿ ಕೇಸ್ನಲ್ಲಿ ಎಷ್ಟು ವರ್ಷ ಶಿಕ್ಷೆ ಆಗುತ್ತೆ ಸರ್? ಈಗ ಅಟ್ರಾಸಿಟಿ ಕಾಯ್ದೆ 1989 ಕಲಂ 3 ಅಡಿಯಲ್ಲಿ 6 ತಿಂಗಳವರೆಗೆ 6 ತಿಂಗಳಿಂದ ಹೆಚ್ಚಿನದಾಗಿ ಅಂದರೆ 5 ವರ್ಷಗಳವರೆಗೆ ಶಿಕ್ಷೆಯನ್ನು ಕೊಡಬಹುದು. 5 ವರ್ಷಕ್ಕಿಂತ ಹೆಚ್ಚಿಗೆ ಶಿಕ್ಷೆ ಕೊಡುವಂತಹ ಯಾವುದೇ ಶಿಕ್ಷೆ ಪ್ರಮಾಣ ಈ ಕಾಯ್ದೆ ಹೇಳಲಿಲ್ಲ. ಆದರೆ ಈಗ 2 ಪ್ರಕರಣಗಳನ್ನು ನೀವು ಉಲ್ಲೇಖ ಮಾಡಿದಂಥ ಸಂದರ್ಭದಲ್ಲಿ 2 ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆ ಏಕೆ ನೀಡಿದ್ದಾರೆ ಎಂಬ ಪ್ರಶ್ನೆ ಸಮಾಜದ ಮುಂದೆ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾಗಿ ಹೇಳಬೇಕಂದ್ರೆ, ಯಾವ ಒಂದು ಏನು ಪ್ರಕರಣವನ್ನು ದಾಖಲಾಗಿದೆಯೋ ಆ ಪ್ರಕರಣದ ಜೊತೆಗೆ ಸಹವಾಚಕ ಸೆಕ್ಷನ್ 34 ಆಫ್ IPC ಅಂತ ಭಾರತೀಯ ದಂಡ ಸಂಹಿತೆ 34 ಅಡಿಯಲ್ಲಿ ಬೇರೆ ಅಪರಾಧಗಳನ್ನು ಒಳಗೊಂಡಂತೆ ಈ ಕಾಲಮೂ ಸಹ ಅಪರಾಧಗಳನ್ನು ಸಹ ಒಳಗೊಂಡು ವಿಚಾರಣೆ ಆದ ಸಂದರ್ಭದಲ್ಲಿ ಈಗ ಈ ಪ್ರಕರಣದ ಚಿಕ್ಕನಾಯಕನಹಳ್ಳಿ ಪ್ರಕರಣದಲ್ಲಿ ನಾವು ಉದಾಹರಣೆ ತಗೊಂಡ್ರೆ ಅಲ್ಲಿ ಆಕೆ ಹೆಣ್ಣು ಮಗಳು ಹಾಗೂ ಆಕೆ ಪರಿಶಿಷ್ಟ ಜಾತಿಯ ಹೆಣ್ಣು ಮಗಳು ಹಾಗೂ ಆಗಿರೋದ್ರಿಂದ ಈ ಕಾಯ್ದೆ ಅನ್ವಯ ಆಗುತ್ತದೆ. ಹಾಗೂ ಆಕೆ ಮರಣ ಹೊಂದಿರೋದ್ರಿಂದ ಭಾರತೀಯ ದಂಡ ಸಂಹಿತೆ 300 ಮತ್ತು 302ರಲ್ಲಿ ಅವರಿಗೆ ಶಿಕ್ಷೆಯನ್ನು ಕೊಡಲಾಗಿದೆ. ಇಲ್ಲಿ ಎಲ್ಲರೂ ಒಂದೇ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಸರ್. ಅಟ್ರಾಸಿಟಿ ಕೇಸಿಂದನೇ ಇದು ಜೀವಾವಧಿ ಶಿಕ್ಷೆಗಾಗಿದೆ. ಆದರೆ ಇದು ಬರೇ ಅಟ್ರಾಸಿಟಿ ಕೇಸ್ ಒಂದೇ ಅಲ್ಲ, ಇಲ್ಲಿ ಒಂದು ಪ್ರಾಣ ಹೋಗಿದೆ. ಅಟ್ರಾಸಿಟಿ ಕೇಸ್ ಜೊತೆಗೆ ಕೃತ್ಯಕ್ಕೆ ಅನುಸಾರವಾಗಿ ಬೇರೆ ಬೇರೆ ಪ್ರಕರಣಗಳು ಕೂಡ ಭಾರತೀಯ ದಂಡ ಸಂಹಿತೆ ಅಡಿ, ಅಂದರೆ ಇಂದಿನ ಕಾಯ್ದೆ ಪ್ರಕಾರ ಇದು ಇಂದಿನ ಘಟನೆ ಆಗಿರೋದ್ರಿಂದ ಆ ಪ್ರಕರಣ ಕೂಡ ಸೇರಿಸೋದ್ರಿಂದ ಆ ಪ್ರಕರಣಕ್ಕಾದಂಥ ಶಿಕ್ಷೆ ಬೇರೆ, ಅಟ್ರಾಸಿಟಿಗೆ ಬೇರೆ. ಓಬಣ್ಣ ಸರ್ ಹೇಳ್ದಂಗೆ ಅಟ್ರಾಸಿಟಿಗೆ ಇರೋದು 5 ವರ್ಷ ಅಷ್ಟೇ. ಕೇವಲ ಜಾತಿ ನಿಂದನೆಯನ್ನು ಮಾಡಿದರೆ ಅದು ಕೂಡ ಅದು ಪ್ರೂವ್ ಆದರೆ 6 ತಿಂಗಳಿಂದ 5 ವರ್ಷದೊಳಗೆ, ಅದು ಕೂಡ ಶಿಕ್ಷೆ ಅಂತಲ್ಲ, ಸುಧಾರಣೆಗೋಸ್ಕರ ಅದು ಮಾಡಿರುವಂಥದ್ದು. ಅಂದರೆ ಆ ಥರ ಸುಧಾರಣೆ ಆಗಲಿ ಅಂತೇಳಿ. ಹಾಗಾಗಿ ಮ್ಯಾಕ್ಸಿಮಮ್ 5 ಇಯರ್ಸ್ ಅಲ್ಲೇ ಈ ಥರದ್ದು ಏನಾದರೂ ಆಗಿದ್ದರೆ ಅಷ್ಟೇ 5 ಇಯರ್ಸ್ ಆಗ್ತಾರೆ. ಕೇವಲ ಜಾತಿ ಹಿಡಿದು ನಿಂದನೆ ಮಾಡಿದರೆ ಅದು ಪ್ರೂವ್ ಆದರೆ ಒಂದು 6 ತಿಂಗಳು ಸಾದಾ ಶಿಕ್ಷೆ ಅನುಭವಿಸಿ ಅವ್ನು ಸುಧಾರಣೆಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೋದು. ಆದರೆ ಜನ ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಬೈದಿದ್ದ ಕಷ್ಟನೇ 20 ವರ್ಷ ಜೈಲಾಯಿತು, 12 ವರ್ಷ ಜೈಲಾಯಿತು, ಈ ಥರ ಎದುರು ಆಗತ್ತಿಲ್ಲ. ಯಾಕೆಂದರೆ ಆ ಕೃತ್ಯದ ಹಿನ್ನೆಲೆ ನೋಡಬೇಕು ನಾವು. ನಾವು ನಮ್ಮ ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಗೊಂಡಾಗ ಅಲ್ಲಿ ಕೊಲೆ ನಡೆದಿದೆ, ಮರ್ಡರ್ ಆಗಿದೆ. ಎಲ್ಲರೂ ವಿಚಾರ ಇದು ತೀರ್ಪು ಹೊರಬಿದ್ದಾಗ 2 ಕನ್ಫ್ಯೂಷನ್ ಇತ್ತು ಸರ್. ಒಂದು ನಮಗೆ ಮರಕುಂಬಿ ಘಟನೆ ಮತ್ತೆ ತುಮಕೂರು. ಮರಕುಂಬಿಯಲ್ಲಿ ಪ್ರಾಣಹಾನಿ ಆಗಿರಲಿಲ್ಲ, ಆದರೆ ಇದರಲ್ಲಿ ಪ್ರಾಣನೇ ಹೋಗಿತ್ತು. ಮರಕುಂಬಿಲಿ ಪ್ರಾಣಹಾನಿಗೆ ಯತ್ನಿಸಲಾಗಿತ್ತು, ಮನೆಗೆ ಬೆಂಕಿ ಅಂದರೆ ಪ್ರಕರಣ ತೀವ್ರತೆ ನೋಡ್ಬೇಕು ನೀವು. ಅದು IPC ಕೆಳಗಡೆ ಶಿಕ್ಷೆನ ವಿಧಿಸಲಾಗಿದೆ ಹೊರತು ಅಟ್ರಾಸಿಟಿ ಕೆಳಗಡೆ ಅಲ್ಲ. ಅಟ್ರಾಸಿಟಿ ಕೆಳಗಡೆ ಮ್ಯಾಕ್ಸಿಮಮ್ 5 ಇಯರ್ಸ್ ಪ್ಲಸ್ ಅದನ್ನು ಸೇರಿದರೆ ಜೀವಾವಧಿ ಶಿಕ್ಷೆ ಆಗುತ್ತೆ. 2 ಪ್ರಕರಣ 2 ಕೃತ್ಯಗಳಿಗೆ ಬೇರೆ ಬೇರೆ ಶಿಕ್ಷೆಯನ್ನು ಅಲ್ಲಿ ವಿಧಿಸಲಾಗಿದೆ. ಸರ್, ಸುಳ್ಳು ಅಟ್ರಾಸಿಟಿ ಕೇಸ್ ಹಾಕಿದಾಗ ಏನು ಮಾಡ್ಬೇಕು ಸರ್? ಇಲ್ಲಿ ಪ್ರಶ್ನೆ ಎಲ್ಲ ಸಹಜವಾಗಿ ಈ ಪ್ರಕರಣಗಳಲ್ಲಿ ವಿಚಾರಣೆ ಮಾಡುವಂತಹ ಒಂದು ಯಾವುದೇ ಒಬ್ಬ ಪ್ರಕರಣವನ್ನು ದಾಖಲಾದಾಗ ದಾಖಲಾಗುವುದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರ್ಯಾಂಕಿಂಗ್ ಆದರೆ ಅದನ್ನು ವಿಚಾರಣೆ ಮಾಡುವಂತಹ ಅಧಿಕಾರ ವ್ಯಾಪ್ತಿ ಇರುವುದು DYSP ಕೇಡ್ರಿಗೆ. DYSP ಅವರು ಅದನ್ನು ವಿಚಾರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಏನಾದ್ರೂ ಅಲ್ಲಿ ವಿಚಾರಣೆ ಸಾಬೀತಾಗಿಲ್ಲ ಅಂತ ಅಂದರೆ ಕೆಲವು ಪ್ರಕರಣಗಳಲ್ಲಿ ಬಿ ರಿಪೋರ್ಟ್ ಹಾಕಿರೋಂಥ ಪ್ರಕರಣಗಳು ಸುಮಾರು ಇದಾವೆ. ಈ ಬಿ ರಿಪೋರ್ಟ್ ಅಂದರೆ ಏನಪ್ಪ ಅಂತ ಅಂದರೆ CRPC ಅಡಿಯಲ್ಲಿ ಯಾವ ಪ್ರಕರಣ ದೂರು ನೀಡಲಾಗಿದೆಯೋ ಆ ದೂರಿನ ಅಂತೆಯೇ ವಿಚಾರಣೆ ಸಂದರ್ಭದಲ್ಲಿ ಆ ಘಟನೆ ಸಂಭವಿಸಿಲ್ಲ ಎನ್ನುವುದು ಮೇಲ್ನೋಟಕ್ಕೆ ವಿಚಾರಣಾಧಿಕಾರಿಗೆ ತನಿಖಾಧಿಕಾರಿಗೆ ತಿಳಿದುಪಟ್ಟಂಥ ಸಂದರ್ಭದಲ್ಲಿ ಅವರು ಅದೇ ವರದಿಯನ್ನು ಸಲ್ಲಿಸುತ್ತಾ ಆ ಪ್ರಕರಣವನ್ನು ಬಿ ರಿಪೋರ್ಟ್ ಅಂತ ಹಾಕಿ ಮುಕ್ತಾಯಗೊಳಿಸ್ತಾರೆ. ಹಾಗಾದರೆ ಅಟ್ರಾಸಿಟಿ ಕೇಸ್ಗೆ ಇಲ್ಲಿ 2 ಕನ್ಫ್ಯೂಷನ್ ಇದೆ ಸರ್. ಒಂದು ಭಯ ಪಡಬೇಕಾ ಅಥವಾ ಭಯ ಪಡಬಾರ್ದಾ? ಈಗ ಸಮಾಜದಲ್ಲಿ ನಾವಿರುವಂಥ ಸಂದರ್ಭದಲ್ಲಿ ಉದಾಹರಣೆಗೆ ನಿಮಗೆ ಇಲ್ಲಿ ನಾನು ಉಲ್ಲೇಖ ಮಾಡೋದೇನಪ್ಪ ಅಂದರೆ, ಒಂದು ಸರಿ ಅಚಾನಕ್ಕಾಗಿ ಯಾವುದೋ ಒಂದು ಗಾದೆ ಮಾತನ್ನು ಹೇಳುವಂಥ ಸಂದರ್ಭದಲ್ಲಿ ಉಪೇಂದ್ರ ಅವರು ಒಂದು ಪದ ಬಳಕೆ ಮಾಡಿದ್ರು. ಆ ಪದ ಬಳಕೆಯಿಂದ ಇಡೀ ನಮ್ಮ ಕರ್ನಾಟಕದಲ್ಲಿ ಒಂದು ಚಲನಚಿತ್ರದಲ್ಲಿ ಒಬ್ಬ ನಾಯಕ ನಟನಾದಂಥವರು ಇಂಥ ಪದ ಬಳಕೆಯನ್ನು ಮಾಡಬಹುದೇ ಎನ್ನುವ ಒಂದು ಪ್ರಶ್ನೆ ಬಂತು. ಆದರೆ ಆ ಪದ ಬಳಕೆ ಉದಾಹರಣೆಗೆ ನಮ್ಮ ಒಂದು ಭಾರತೀಯ ದಂಡ ಸಂಹಿತೆಯಲ್ಲಿ ನಾವೇನಂತಂದರೆ ಮೆನ್ಸ್ರಿ ಅಂತ ಹೇಳ್ತೀವಿ. ಅಂದರೆ ಯಾವುದೇ ಒಂದು ಕೃತ್ಯವನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮದ ಅಂತಹ ಒಂದು ಮಾನಸಿಕ ಸ್ಥಿತಿ ಇರಬೇಕು, ಮನೋಭಾವ ಇರಬೇಕು. ಇಲ್ಲಿ ಈ ಪ್ರಕರಣದಲ್ಲೂ ನೀವು ಎಲ್ಲೇ ಹೋಗಲಿ
ಆ ವ್ಯಕ್ತಿಯನ್ನು ನಾವು ನಿಂದಿಸುವ ಪೂರ್ವದಲ್ಲಿ ಆ ವ್ಯಕ್ತಿಯ ಯಾವ ಜಾತಿ ಎಂದು ತಿಳಿದಿದ್ದು ಆ ವ್ಯಕ್ತಿಯನ್ನು ನಾವು ನಿಂದಿಸಿದರೆ ಮಾತ್ರ ಈ ಕಾಯ್ದೆ ಅನ್ವಯಿಸ್ತದೆ. ಆದರೆ ಆ ವ್ಯಕ್ತಿ ಯಾರು ಮತ್ತು ಯಾವ ಜಾತಿ ಎಂದು ತಿಳಿದೇ ಇದ್ದ ಸಂದರ್ಭದಲ್ಲಿ ಈ ಒಂದು ಕಾಯ್ದೆ ಅನ್ವಯಿಸುವುದಿಲ್ಲ. ಹಾಗಾಗಿ ಆ ವ್ಯಕ್ತಿಯ ಜಾತಿ ನಮಗೆ ಗೊತ್ತಿದ್ದು ಉದ್ದೇಶಪೂರ್ವಕವಾಗಿ ನಿಂದನೆ ಮಾಡಿದಲ್ಲಿ ಮಾತ್ರ ಈ ಕಾಯ್ದೆ ಅನ್ವಯವಾಗುತ್ತದೆ ಹೊರತು ಅದು ಯಾವುದೇ ಉದ್ದೇಶಪೂರ್ವಕವೂ ಅಲ್ಲದ ಇದ್ದ ಸಂದರ್ಭದಲ್ಲಿ ಬೇರೆ ಇದು ಪ್ರತ್ಯೇಕವಾದ ಪ್ರಕರಣ ನಡೆದ ಸಂದರ್ಭದಲ್ಲಿ ಈ ಒಂದು ಕಾಯ್ದೆ ಅನ್ವಯವಾಗುವುದಿಲ್ಲ. ಪರಿಶಿಷ್ಟ ವರ್ಗದವ್ರಿಗೆ ಈ ಕಾಯ್ದೆ ನಿಜಕ್ಕೂ ರಕ್ಷಣೆಯಾಗಿ ನಿಂತಿದೆಯಾ ಸರ್? ಖಂಡಿತವಾಗ್ಲೂ. ನಿಮಗೆ ಇದಕ್ಕೆ ಪೂರಕವಾಗಿ ಹೇಳಬೇಕು ಅಂತಂದರೆ, ನಿಮಗೆ ಈಗಲೂ ಸಹ ನಮ್ಮ ಹಳ್ಳಿ ಕಾಡಿನ ಪ್ರದೇಶಗಳಲ್ಲಿ ಹೋದರೆ ನಮ್ಮ ಪರಿಶಿಷ್ಟ ಜಾತಿ ಸಮುದಾಯವನ್ನು ತನ್ನ ಪ್ರತ್ಯೇಕವಾದ ಸ್ಥಳದಲ್ಲಿ ಜೀವನ ಮಾಡ್ತಿದ್ದಾರೆ. ನಿಮಗೆ ಈಗಲೂ ಜೀವಂತವಾಗಿದೆ. ಹಾಗಾಗಿ ಈಗಲೂ ನಾವು ಜೀವಂತವಾಗಿ ಇಂಥ ಘಟನೆಗಳನ್ನು ನೋಡ್ತಾ ಇದ್ದೀವಿ ಅಂದರೆ ನಮಗೆ ಈ ಕಾಯ್ದೆ ಅವರಿಗೆ ಬಹಳ ಆತ್ಮರಕ್ಷೆಗೆ ಇರುವಂಥ ಒಂದು ಕಾಯ್ದೆ ಅಂತ ಹೇಳ್ಬೋದು ನಾವು. ಯಾಕಂದರೆ ಸಮಾಜದಲ್ಲಿ ಈಗಲೂ ಸಹ ಅವರನ್ನು ಕೆಲವು ಕಟ್ಟುಪಾಡುಗಳಿಂದ ಅವರನ್ನು ನಾವೇನು ಮಾಡಿದ್ವಿ, ಈಗಲೂ ಹೊರಗಡೆ ಇಟ್ಟಿರೋದು ಜೀವಂತವಾಗಿದೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಸಾಮಾನ್ಯ ಜನರಂತೆ ನಾವು ಬದುಕಲಿಕ್ಕೆ ನಾವು ಈ ಒಂದು ಕಾಯ್ದೆ ಬಹಳ ರಕ್ಷಾಪೂರ್ವಕವಾಗಿದೆ ಅಂತೇಳಿ ನಾವು ಈ ತಂದಿರತಕ್ಕಂಥ ಕಾಯ್ದೆ ಬಹಳ ಸುಧಾರಣೆಗೆ ಒಂದು ಉತ್ತಮ ಕಾಯ್ದೆ ಅಂತಂದೇಳಿ ನಾವು ಹೇಳ್ಬೋದು. ಸರ್, ಇವಾಗ ನೀವೇ ಹೇಳಿದ್ರಿ ಈಗಲೂ ಹಳ್ಳಿಗಳ ಕಡೆ ಇವತ್ತಿಗೂ ಇದು ಹಾಗೆ ಉಳಿದಿದೆ. ಇದಕ್ಕೆ ಯಾವ ರೀತಿ ಪರಿವರ್ತನೆ ಸಮಾಜದಲ್ಲಿ ಆಗಬೇಕು ಅಂತ ಹೇಳ್ತೀರಾ? ಅಲ್ಲ, ಇದಕ್ಕೆ ಪರಿವರ್ತನೆ ಅಂತ ಹೇಳಿದರೆ ಈಕ್ವಾಲಿಟಿ ಬರೋದು ಹೇಗೆ? ಈಕ್ವಾಲಿಟಿ ಬರೋದು ಈಕ್ವಲ್ ಅಪರ್ಚುನಿಟೀಸಿಂದ. ಅಂದರೆ ಒಂದು ಎಲ್ರಿಗೂ ಸೆಕ್ಯೂರ್ಡ್ ಜಾಬ್ ಸಿಕ್ಕಿದಾಗ, ಒಂದು ಆರ್ಥಿಕ ಸಬಲೀಕರಣ, ಎಕನಾಮಿಕಲಿ ನಾವು ಒಂದು ಸಬಲೀಕರಣ ಆದಾಗ, ಸಸ್ಟೈನಬಿಲಿಟಿ ಆದಾಗ ನಮಗೆ ಎಲ್ರಿಗೂ ಒಂದು ಸಮಾನತೆ ಬರುತ್ತೆ. ನೀವು ನೋಡಿ, ಹಳ್ಳಿಗೂ ಸಿಟಿಗೂ ಹೋಲಿಸ್ಕೊಂಡ್ರೆ ಸಿಟಿಲಿ ಈ ಥರ ಅಟ್ರಾಸಿಟೀಸ್ ಕಮ್ಮಿ. ಯಾಕೆ ಅಂತ ಹೇಳಿದ್ರೆ ಎಲ್ರಿಗೂ ಒಂದು ಈಕ್ವಲ್ ಅಂದರೆ ಇನ್ನೊಂದಿನ ಸಿಟಿಗಳಲ್ಲಿ ಗೊತ್ತೇ ಆಗಲ್ಲ ಸರ್. ಅಲ್ಲ, ಯಾಕೆ ನಮ್ಗೆ ಆ ಈಕ್ವಾಲಿಟಿ ಬರಬೇಕಂತ ಹೇಳಿದ್ರೆ, ಒಂದು ಯಾಕೆ ಅಟ್ರಾಸಿಟಿ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ ಅವ್ರು ನಮಗಿಂತ ಕೆಳಗೆ ಮಾಡ್ತಲಿದ್ದಾರೆ, ಕೇಳ್ತಾ ಅಂದರೆ ಎಜುಕೇಷನ್ಸ್ ಕಮ್ಮಿ ಇದೆ, ಅವರು ಆರ್ಥಿಕವಾಗಿ ಸಬಲರಾಗಲಿಲ್ಲ. ಯಾವಾಗ ಆರ್ಥಿಕವಾಗಿ ಸಬಲತೆ ಮತ್ತು ಈಕ್ವಲ್ ಎಜುಕೇಷನ್ ಸಿಗುತ್ತೆ ಅವಾಗ ತಂತಾನೇ ಈ ಅಟ್ರಾಸಿಟೀಸ್ಗಳು ಕಮ್ಮಿ ಆಗ್ತಾ ಹೋಗುತ್ತೆ. ನಮ್ಮ ಕರ್ನಾಟಕ ಅಥವಾ ನಮ್ಮ ಇಂಡಿಯಾದಲ್ಲಿ ನೋಡಿದಾಗ ಇವನ್ ಟಿಲ್ ಟುಡೇ ನಮಗೆ ಎಕನಾಮಿಕಲಿ ಈಕ್ವಾಲಿಟಿ ಸಿಕ್ಕಿಲ್ಲ. ನಮಗೆ ಮಾತನಾಡಲಿಕ್ಕೆ ಸಮಾನತೆ ಸಿಕ್ಕಿದೆ, ಸ್ವಾತಂತ್ರ್ಯ ಸಿಕ್ಕಿದೆ. ಆದರೆ ವೇರ್ ಇಸ್ ದ ಎಕನಾಮಿಕಲ್ ಈಕ್ವಾಲಿಟಿ, ವೇರ್ ಇಸ್ ದ ಜಾಬ್? ಎಷ್ಟು ಜನ ಜಾಬಲ್ಲಿ ಇದ್ದಾರೆ ಇವತ್ತು? ಅದು ವಾಟ್ ಇಸ್ ದ ಸೆಕ್ಯೂರ್ ಜಾಬ್? ಇವತ್ತು ನಿಮಗೆ ಪ್ರೈವೇಟ್ ಜಾಬ್ ಎಲ್ರಿಗೂ ಗೊತ್ತಿದೆ. ಐರನ್ ಫೈರ್ ನೀತಿ ಯಾವತ್ತು ಬೇಕಾದ್ರೂ ತೆಗ್ದಾಕ್ಬೋದು. ಟಿಲ್ ಟುಡೇ ಇಂಡಿಯಾ ಹ್ಯಾಸ್ ಫೇಲ್ಡ್ ಟು ಒಂದು ಮಿನಿಮಮ್ ವೇಜಸ್. ಎಲ್ರಿಗೂ ಮಿನಿಮಮ್ ವೇಜಸ್ ನಮಗಿನ್ನೂ ತರಲಿಕ್ಕಾಗಿಲ್ಲ. ಎಲ್ಲ ಕೆಲಸಗಾರಿಗೂ ಒಂದು ಮಿನಿಮಮ್ ವೇಜಸ್ ತರಲಿಕ್ಕಾಗಲಿಲ್ಲ. ಒಂದು ಸಮಾನವಾದ ಒಂದು ರಜೆ ಸೌಲಭ್ಯ ಕೊಡೋಕ್ಕಾಗಿಲ್ಲ. ಈ ಥರ ಇದ್ದಾಗ ಈ ಇನ್ಇಕ್ವಾಲಿಟಿನೇ ಅಟ್ರಾಸಿಟಿ ಕಾರಣ. ಒಂದು ಪರಿಷ್ಠ ಜಾತಿ ಪಂಗಡಕ್ಕಾಗುವಂಥದ್ದು. ಇದೇ ರೀತಿ ಅಟ್ರಾಸಿಟಿ ಬೇರೆ ಸಮುದಾಯರು ಕೂಡ ಅನುಭವಿಸ್ತಿದ್ದಾರೆ. ಇವೆಲ್ಲವೂ ಹೋಗ್ಬೇಕಂತೇಳಿದರೆ ಫಸ್ಟು ಎಲ್ಲರೂ ಕೂಡ ಸಮಾನವಾಗಿ ಬದುಕುವ ಅವಕಾಶಗಳು ಅಥವಾ ಸಮಾನ ನೆಲೆಯಲ್ಲಿ ಸಂಪನ್ಮೂಲ ಹಂಚಿಕೆ ಆದಾಗ, ಎಲ್ರಿಗೂ ಒಳ್ಳೆ ಕೆಲಸ ಸಿಕ್ಕಿದಾಗ, ಎಲ್ರಿಗೂ ಒಂದು ಸಬಲೀಕರಣ ಆದಾಗ ಅಂದರೆ ಆರ್ಥಿಕವಾಗಿ ಸಬಲೀಕರಣ ಆದಾಗ ಈ ಅಟ್ರಾಸಿಟಿ ತಂತಾನಿಂದ ಹೋಗ್ಬಿಡುತ್ತೆ ಆಚೆಗೆ. ಹಳ್ಳಿಗಳಲ್ಲಿ ಈಗಲೂ ಅಸ್ಪೃಶ್ಯತೆ ಅನ್ನೋದು ಇದೆಯಾ ಸರ್? ಖಂಡಿತವಾಗ್ಲೂ. ಇಲ್ಲಾಂದ್ರೆ ಯಾಕೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಈಗಲೂ ಯಾಕೆ ನೂಕ್ಲು? ಮೊನ್ನೆ ಮಂಡ್ಯದಲ್ಲಿ ಅದೇ ಘಟನೆ ಆಯಿತು. ಮಂಡ್ಯ ಅಲ್ಲ, ಇವನ್ ನಮ್ಮ ತುಮಕೂರಲ್ಲೂ ಅಥವಾ ಕರ್ನಾಟಕದ ಯಾವುದೇ ಭಾಗ ಎಷ್ಟೋ ಪ್ರಕರಣಗಳು ಬಯಲಿಗೆ ಬರೋದು. ಇದು ಅಚ್ಚರಿ ಅನ್ಸುತ್ತೆ. ದೇವರಿಗೆ ಎಲ್ಲಿ ಅಸಮಾನತೆ, ಎಲ್ಲಿ ಅಸ್ಪೃಶ್ಯತೆ? ದೇವ ಎಲ್ರಿಗೂ ಒಂದೇನೆ. ಆದ್ರೆ ಇವತ್ತಿಗೂ ಅಂತ ಜನರೇ ಆ ರೀತಿ ನೀನು ಹೈ ಲೆವೆಲ್ಗೆ, ನೀನು ಲೋ ಲೆವೆಲ್ಗೆ ಅನ್ನೋ ರೀತಿ ದೇವರನ್ನು ಕೂಡ ಇವರೇ ಡಿವೈಡ್ ಮಾಡ್ಬಿಟ್ಟು ಅಂತ ಮನಸ್ಸುಗಳು ಇವತ್ತು ನಮ್ಮಲ್ಲಿ ಇದೆ ಅಂತ ಹೇಳಿದ್ರೆ ಈ ಆಕ್ಟ್ ಯಾಕೆ ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್. ಖಂಡಿತ ಅಟ್ರಾಸಿಟಿ ಆಕ್ಟ್ ಯಾಕೆ ಬೇಕು ಅನ್ನೋದಕ್ಕೆ ನಮ್ಮ ಕಣ್ಮುಂದೆ ಕಾಣ್ತಿರೋ ಉದಾಹರಣೆಗಳಿಂದನೇ ಬೇಕು ಅನ್ನೋದು ನಮಗೆ ಅನ್ಸುತ್ತೆ. ಹಾಗಾಗಿ ನಾವು ಇದನ್ನ ತೆಗಿಬೇಕಂತ ಹೇಳಿದ್ರೆ ಸ್ಕೂಲ್ ಎಜುಕೇಶನ್ ಸಿಸ್ಟಮ್ನ ಗಟ್ಟಿ ಮಾಡಬೇಕು. ಮಕ್ಕಳು ಸ್ಕೂಲಿಂದಲೇ ಈ ಅಸಮಾನತೆ, ಅಟ್ರಾಸಿಟಿನ ಹೋಗ್ಲಿ, ಜಾತಿನ ಹೋಗ್ಲಾಡಿಸುವಂಥದ್ದು, ಜಾತಿ ಇದ್ರೂ ಕೂಡ ಜಾತಿ ಅಸಮಾನತೆಗಳನ್ನ ಹೋಗ್ಲಾಡಿಸುವಂಥದ್ದು, ಅದನ್ನ ಮಕ್ಕಳಿಂದಲೇ ಕಲಿಸ್ಬೇಕು. ನಾವು ಎಜುಕೇಶನ್ ಇಂದನೇ ಸ್ಟಾರ್ಟ್ ಮಾಡಿದ್ರೆ ಅವಾಗ ಬೇಕಾದ್ರೆ ನಾವು ಹೇಳ್ಬೋದು, ಹೌದು ನಮ್ಮ ದೇಶಕ್ಕೆ ಈ ಅಟ್ರಾಸಿಟಿ ಅವಶ್ಯಕತೆ ಇಲ್ಲ ಅಂತ. ನಮ್ಮ ಇವತ್ತು ಸ್ಕೂಲ್ ಎಜುಕೇಷನ್ ಈ ಥರದ್ದೆಲ್ಲೂ ಪಾಠನೇ ಇಟ್ಟಿಲ್ಲ, ಪಠ್ಯನೇ ಇಟ್ಟಿಲ್ಲ. ಅಂದರೆ ಈ ಥರ ಬೆರೆಯುವಿಕೆನ ಸೇರಿಸಿಲ್ಲ. ನೋಡಿ, ಇವತ್ತು ಒಂದು ಕಡೆ ಗೌರ್ಮೆಂಟ್ ಸ್ಕೂಲು ವೀಕ್ ಆಗ್ತಿದೆ, ಪ್ರೈವೇಟ್ ಸ್ಕೂಲ್ ಸ್ಟ್ರಾಂಗ್ ಆಗ್ತಿದೆ. ಇವಾಗ ಗೌರ್ಮೆಂಟ್ ಸ್ಕೂಲಲ್ಲಿ ಓದಾರೆ ಯಾರು? ಒನ್ಸ್ ಅಗೇನ್ SC/STs ಅದರ್ ವೀಕರ್ ಪೀಪಲ್ಸ್, ನಾಟ್ ಎ ಸ್ಟ್ರಾಂಗ್ ಪೀಪಲ್ಸ್. ಅಂದರೆ ಎಕನಾಮಿಕಲಿ ಸಸ್ಟೈನಬಿಲಿಟಿ ಇರೋ ಯಾರು ಇವತ್ತು ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಿಲ್ಲ. ನೋಡಿ, ಇಲ್ಲೂ ಮತ್ತೆ ಗ್ಯಾಪ್ ಶುರುವಾಯಿತು. ನೀವು ಈಕ್ವಾಲಿಟಿ ತರ್ತೀರಿ? ಸರ್, ನನಗಿದೆಲ್ಲ ಘಟನೆ ನೋಡ್ತಿದ್ದಾಗ ರಾಜಕೀಯ ವ್ಯಕ್ತಿಗಳೇ ಈ ಜಾತಿ ಅನ್ನೋದನ್ನ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಸರ್. ಅಲ್ಲ, ಅದೇನಾಗುತ್ತೆ ಅಂದರೆ ಸಾಂದರ್ಭಿಕವಾಗಿ ಚುನಾವಣಾ ಸಂದರ್ಭಗಳಲ್ಲಿ ತನ್ನ ಒಂದು
ಪಕ್ಷವನ್ನ ಬಿಂಬಿಸುವಂತ ಸಂದರ್ಭದಲ್ಲಿ ತನ್ನ ಗೆಲುವಿಗಾಗಿ ಕೆಲವು ಆಮಿಷಗಳನ್ನು ಒಡ್ಡುವುದರ ಮುಖಾಂತರ ಕೆಲವು ಸಮುದಾಯಗಳನ್ನ ಆ ಒಂದು ಸಮುದಾಯಗಳ ಅಡಿಯಲ್ಲಿ, ಜಾತಿಗಳ ಅಡಿಯಲ್ಲಿ ಸಮುದಾಯಗಳನ್ನು ರೂಪಿಸಿ ಅದಕ್ಕೆ ಪ್ರತ್ಯೇಕವಾದ ಸ್ಥಾನಮಾನವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ ಸಂದರ್ಭದಲ್ಲಿ ಈ ಒಂದು ಸೃಷ್ಟಿಗೆ ಒಂದು ಕಾರಣಕರ್ತರಾಗ್ತಾರೆ ಅಂತೇಳಿ ನಿಮ್ಮ ಮಾತಿಗೆ ಉತ್ತರ ಕೊಡ. ನಾನು ಉದಾಹರಣೆಗೆ ಇದನ್ನ ಈ ಟಾಪಿಕ್ ತಗೊಳ್ಬಾರ್ದು, ಆದ್ರೂ ಯಾಕೆ ತಗೊಳ್ತಿದ್ದೀನಿ ಈ ವಿಚಾರ ಅಂದ್ರೆ, ಮೊನ್ನೆ ಕುಮಾರಸ್ವಾಮಿ ಇರ್ಬೋದು, ಜಮೀರ್ ಅಹಮದ್ ಅವ್ರು ಇರ್ಬೋದು, ಜಾತಿ ವಿಚಾರನ ಇಟ್ಕೊಂಡೆ ಈ ಎಲೆಕ್ಷನ್ ಟೈಮಲ್ಲಿ ಎಷ್ಟು ತಾರ್ಕಕ್ಕೇರ್ತು ಅಂದರೆ, ಅವರೊಬ್ರು ಮಾಜಿ ಪ್ರಧಾನಿ ಅನ್ನೋದನ್ನು ಮರ್ತು ಬಿಟ್ರು, ಇವರೊಬ್ರು ಮಾಜಿ ಸಿ ಎಂ ಅನ್ನೋದನ್ನ ಮರೆತರು, ಇವರು ಪ್ರೆಸಿಡೆಂಟ್ ಮಿನಿಸ್ಟರ್ನ ಎಲ್ಲದನ್ನು ಮರೆತು ಬರೀ ಜಾತಿನಿಂದನೇ ಇದು ಈ ಮೇಲ್ ಜಾತಿಲೇ ಇಷ್ಟ ಆಗ್ತಿದೆ ಅಂದರೆ, ಇನ್ನು ಕೆಳ ಜಾತಿಲಿ ಅವ್ರಿಗೆ ಆಗ್ತಿರೋ ಅನ್ಯಾಯಕ್ಕೆ ಈ ಕಾನೂನು ಏನಿಟ್ಟಿದ್ದಾರೆ ಅದು ಇರಲೇಬೇಕು ಅನ್ನೋದು ಇಲ್ಲಿ ಕಂಪ್ಲೀಟ್ಲಿ ಕಾಣತ್ತೆ ಸರ್. ಹೌದು, ಕಾನೂನು ಇರಲೇಬೇಕು, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಕಾಯ್ದೆ ಏನಾದರೂ ತರದೇ ಇದ್ದಿದ್ರೆ ಆ ಸಮುದಾಯದ ಸುಧಾರಣೆಗೆ ಸಾಧ್ಯವೇ ಇರ್ತಿರ್ಲಿಲ್ಲ. ಈ ಕಾಯ್ದೆ ತಂದ ನಂತರ ಕೊನೆ ಪಕ್ಷ 50% ನಾವು ಆ ಸಮುದಾಯದ ಏನು ಸುಧಾರಣೆಗೆ ತರಲಿಕ್ಕೆ ನಮಗೆ ಕಾರಣಭೂತವಾಗಿದೆ. ಅಂಬೇಡ್ಕರ್ ಅವರು ಆ ಟೈಮಲ್ಲಿ ಇದನ್ನ ಯೋಚನೆ ಮಾಡಿ ನಾವು ಅನ್ಕೊಳ್ತಾರೆ, ಈಗ ಎಷ್ಟೋ ಜನ ಅಯ್ಯೋ ಆ ಕಾಯ್ದೆ ತಂದ್ಬಿಟ್ಟು ಇವಾಗ ಎಲ್ಲರಿಗೂ ಬರೇ ಭಯನೇ ಹುಟ್ಟಿಸ್ತಾರೆ, ಅವ್ರು ನಾನು ಮುಟ್ಲೇಬಾರ್ದು, ಅವ್ರ ಸುದ್ದಿಗೆ ಹೋಗ್ಬಾರ್ದು. ಇದನ್ನ ಮೊದಲಿಂದ ಇಷ್ಟು ಕಾನೂನು ಇದ್ದು ಕೂಡ ಇಷ್ಟೊಂದು ಕೇಸಸ್ ಆಗ್ತಿದೆ. ಹೌದು ಮೇಡಮ್, ನಾನು ನಿಮಗೆ ಪೂರಕವಾಗಿ ಹೇಳಬೇಕಂದ್ರೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಹಲವಾರು ಕಾಯ್ದೆಗಳನ್ನು ತರುವುದರ ಮುಖಾಂತರ ಈ ಒಂದು ಸಮುದಾಯಕ್ಕೆ ಸುಧಾರಣಾ ಮಾರ್ಗಸೂಚಿಗಳನ್ನು ಹಲವಾರು ಸಾರಿ ನೇಮಕ ಮಾಡಿದೆ. ಆ ಹಲವಾರು ನಿಯಮಗಳನ್ನು ಜಾರಿಗೆ ತಂದಿದೆ. ನೀವು ಅಂಬೇಡ್ಕರ್ ಅವರ ಕನಸಿನಂತೆ ಅವರು ಕೇಳಿದ್ದು ಕೇವಲ 10 ವರ್ಷಗಳ ಕಾಲ ನಮ್ಮ ಸಮುದಾಯಕ್ಕೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ನೀಡಿ ತಮ್ಮ ಸಮಾಜ ಜೊತೆಗೆ ತಂದ್ಬಿಟ್ಟು ತದನಂತರದಲ್ಲಿ ನೀವು ಬೇಕಾದ್ರೆ ಇದನ್ನು ತೆರವುಗೊಳಿಸಿ ಅಂತಂದೇಳಿ ಅವರು ರಿಸರ್ವೇಷನ್ ಸಿಸ್ಟಮ್ ಅನ್ನು ತಂದಿದ್ದು. ಆದರೆ ಇವತ್ತು ಸಮುದಾಯ, ನಮ್ಮ ಸಮಾಜ ಮತ್ತು ಏಣಿ ಶ್ರೇಣಿ ವ್ಯವಸ್ಥೆ ಇರತಕ್ಕಂಥ ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ಅವರಿಗೆ ಕೇವಲ ನಿಯಮಗಳ ಅಡಿಯಲ್ಲೇ, ಕಾನೂನು ಅಡಿಯಲ್ಲೇ ಅವರಿಗೆ ಸೌಲಭ್ಯಗಳು ಇದ್ದಾವೆ ಹೊರತು ಅವರಿಗೆ ಸೇರುವಂತಹ ಒಂದು ಸೌಲಭ್ಯಗಳು ಬಹಳ ಕಡಿಮೆ. 100% ನಾವು ಸೌಲಭ್ಯಗಳನ್ನು ನಿಗದಿ ಮಾಡಿದ್ರೆ ಅವರು ಸೇರೋದು ಕೇವಲ 10-20% ಅಷ್ಟೇ, ಇನ್ನು 80% ಸೋರಿಕೆ ಕ್ರಮ ಆಗ್ತಿದೆ. ಹಾಗಾಗಿ ನಿಮಗೆ ಹಿಂದೆ ಇದ್ದಂತಹ ಯಾರು ನಮ್ಮ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಂಜನೇಯಲು ಒಂದು ಹೇಳಿದರು, ಸರ್ಕಾರ ನಿಗದಿ ಮಾಡಿದಂತಹ ಒಂದು ಹಣವನ್ನು ಯಾವುದೇ ಕಾರಣಕ್ಕೂ ಹಿಂಪಡೆಯುವಿಲ್ಲ. ಆ ನಿಗದಿತ ಸಮಯದಲ್ಲಿ ಆ ಸಮುದಾಯಕ್ಕೆ ಆ ಸೌಲಭ್ಯಕ್ಕೆ ಕೊಟ್ಟಿರುವಂಥ ಸ್ಕೀಮ್ಗಳಡಿಯಲ್ಲಿ, ಯೋಜನೆಗಳಲ್ಲಿ ಸರಿಯಾದ ಕ್ರಮವಾಗಿ ವೆಚ್ಚ ಮಾಡಬೇಕು ಅಂತೇಳಿ ಅವರು ಹೇಳಿಬಿಟ್ಟಿದ್ದಾರೆ. ಅದರಡಿಯಲ್ಲಿ ನಾವು ಆ ಕೆಲಸ ಮಾಡಿದಾಗ ಖಂಡಿತವಾಗೂ ನಾವು ಸುಧಾರಣೆ ತರಲಿಕ್ಕೆ ಉತ್ತಮವಾದ ಒಂದು ಕಾಯ್ದೆ ಅಂತಂದೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ಹಾಗಿದ್ರೆ ಈ ಮರಕುಂಬಿ ಮತ್ತು ಗೋಪಾಲ್ಪುರ ಪ್ರಕರಣ ಎರಡನ್ನೂ ನೋಡಿದಾಗ ಸವರ್ಣೀಯರು ಎಷ್ಟು ಹುಷಾರಾಗಿರಬೇಕು ಸರ್? ಇಲ್ಲ, ಇದರಲ್ಲಿ ಹುಷಾರಿನ ಪ್ರಶ್ನೆ ಬರೋದಿಲ್ಲ. ಯಾವುದೇ ಕ್ರೈಮ್ ಅನ್ನೋದು ಇದೆಯಲ್ಲ, ಆ ಕ್ರೈಮ್ ಆದಾಗ ಅದರ ಹಿಂದಿನ ಘಟನೆಗಳು ವೆರಿ ಇಂಪಾರ್ಟೆಂಟು. ಅಂದರೆ ಕೋಪಕ್ಕೆ ಏನು ಕುತ್ತಿಗೆ ಕುಯ್ಕೊಂಡ್ರು ಅಂತ ಹೇಳ್ತಾರಲ್ಲ, ಆ ರೀತಿ. ಅಂದರೆ ಯಾವುದೇ ಒಂದು ಕ್ರೈಮು, ನಾಟ್ ಓನ್ಲಿ ಅಟ್ರಾಸಿಟೀಸ್, ಎನಿ ಕ್ರೈಮ್ ನಡೆಯೋದು ಆ ಕೋಪಕ್ಕೆ. ಆ ಕೋಪ ಅಥವಾ ಸಂಯಮ ಕಳ್ಕೊಂಡಾಗ ಆ ಥರ ಘಟನೆಗಳಾಗ್ತವೆ. ಹುಷಾರನ್ನ ಪ್ರಶ್ನೆ ಬರೋದಿಲ್ಲ. ನಾವೆಲ್ಲರೂ ಸಮಾನವಾಗಿ ನೋಡಿದಾಗ ಅಲ್ಲಿ ಹುಷಾರು ಪ್ರಶ್ನೆ ಬರೋದಿಲ್ಲ. ಹುಷಾರನ್ನ ಪ್ರಶ್ನೆ ಯಾಕೆ ಬರುತ್ತೆ ಅಂದರೆ, ನಾವು ಒಂದು ಕಾಯ್ದೆಯನ್ನು ನಾವು ಜಾರಿಗೆ ತಂದಾಗ ಅದನ್ನು ಅನುಸರಿಸ್ಬೇಕು ಪ್ರತಿಯೊಬ್ಬರು ಕೂಡ. ಆ ಕಾಯ್ದೆಯ ಬಗ್ಗೆ ಗೌರವವನ್ನು ಕೊಡಬೇಕಾಗುತ್ತೆ, ಆ ಕಾಯ್ದೆಯನ್ನು ಅನುಸರಿಸ್ಬೇಕಾಗುತ್ತೆ. ಯಾವುದೇ ಆ ಥರದ್ದು ಆದಾಗ ಸವರ್ಣೀಯರೇ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರೆ ಆಗ್ತಿತ್ತು, ಅವ್ರು ಈ ಥರ ನಮಗೆ ತೊಂದರೆ ಮಾಡ್ತಾ ಇದ್ದಾರೆ, ಅವ್ರು ನಮಗೆ ಇಷ್ಟಿಂದ ತೊಂದರೆ ಆಗ್ತಿದೆ, ಅವ್ರನ್ನ ಎಲ್ಲದಕ್ಕೂ ಕೂಡ. ಅಂದರೆ ನಾನು ಇವಾಗ ಅನುಸೂಚಿತ ಜಾತಿ, ನಾನು SC ST ಅಂತೇಳಿ ಏನು ಬೇಕಾದ್ರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನಗೂ ಕೂಡ ಈ ದೇಶದ ಕಾನೂನುಗಳು ಅಪ್ಲೈ ಆಗುತ್ತೆ, ನಿಮಗೂ ಕೂಡ ಅಪ್ಲೈ ಆಗುತ್ತೆ. ಯಾವುದೇ ಕ್ರೈಮ್ ನಡೆದಾಗ ಅಥವಾ ಯಾವುದೇ ಆ ಥರ ಅಜಾಗರೂಕತೆ ಘಟನೆಗಳು ನಡೆದಾಗ ಎರಡೂ ಕಡೆಯೂ ಕೂಡ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟರೆ ನ್ಯಾಯಾಲಯ ಇರುತ್ತೆ, ಪೊಲೀಸ್ ಠಾಣೆಗಳಿರ್ತವೆ, ಅದನ್ನು ಬಗೆಹರಿಸ್ಕೊಡ್ತಾರೆ. ನಾವು ಕಾನೂನನ್ನು ಕೈಗೆ ಎತ್ಕೊಬಾರ್ದು. ಹೊಡೆಯೋದಾಗಲಿ, ಬಡಿಯೋದಾಗಲಿ, ಅಥವಾ ಇನ್ನೊಂದೇನೋ ಬೈಯೋದಾಗಲಿ ಮಾಡೋಕ್ಕೆ ಹೋಗಬಾರ್ದು. ನಿಮಗೆ ಒಬ್ಬ ವ್ಯಕ್ತಿನ ತೊಂದರೆ ಆಯಿತಾ, ನೀವು ಖಂಡಿತವಾಗ್ಲೂ ಆ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಕಾನೂನು ಪ್ರಕಾರ ಕ್ರಮ ಜರುಗಿಸ್ತಾರೆ. ಅದೇ ಸರಿಯಾದ ಮಾರ್ಗ. ಇದಕ್ಕೆ ಪೂರಕವಾಗಿ ಕೋಪ ಎಂದಂತೆ ನಿಮಗೆ ಕೋಲಾರ ಜಿಲ್ಲೆಯಲ್ಲಿ ಕಂಬಾಲಪಲ್ಲಿಯದಂಥ ಒಂದು ಘಟನೆ ನಿಮಗೆ ಗಮನ ತರಬೇಕಾದಂಥ ವಸ್ತುಸ್ಥಿತಿ ಇದೆ. ಆಗ ನಮ್ಮ ಖರ್ಗೆ ಅವರು ಗೃಹ ಮಂತ್ರಿಗಳಾಗಿರ್ತಾರೆ, SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ. ಅಲ್ಲಿ 7 ಜನರು ಸಜೀವವಾಗಿ ಜೀವ ಕಳ್ಕೊತಾರೆ. ಇದು ಸಣ್ಣ ಘಟನೆ ಏನಪ್ಪ ಅಂತಂದರೆ, ಕೇವಲ ಒಂದು ರಸ್ತೆಗೆ ಅಡ್ಡಿಪಡಿಸಿದರು ಅಂತ, ಬೈಕ್ ಹೋಗ್ಲಿಕ್ಕೆ ಅಡ್ಡಿಪಡಿಸಿದರು ಅಂತ ವಸ್ತುಸ್ಥಿತಿ ಮೇಲೆ ಕೊನೆಗೆ 7 ಜನರ ಜೀವ ತೆಗೆದುಕೊಳ್ಳುತ್ತೆ. ಇದಕ್ಕೆ ಏನಂದರೆ, ಯಾರಿದ್ರು ಆ ಸಮುದಾಯ ಇತ್ತಲ್ಲ, ಅದು ಕೆಳ ಸಮುದಾಯ, ಅಸಹಾಯಕ ಸಮುದಾಯ, ಕೆಳದ ವರ್ಗ ಅಂತ ಮನೋಭಾವ ಇತ್ತಲ್ಲ, ಆ ಮನೋಭಾವವೇ ಅವರಿಗೆ ಈ ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟು ಮಾಡಿದಂಥ ಒಂದು ಘಟನೆ ಇಡೀ ರಾಷ್ಟ್ರವನ್ನೇ ತಲ್ಲಣಗೊಳಿಸಿ
ನಮಗೆ ಆಗ ಕೇಂದ್ರ ಸರ್ಕಾರಕ್ಕೂ ಸಹ ಇದು ನಾವು ಚರ್ಚೆಗೆ ಒಂದು ವಿಷಯವಾಗಿತ್ತು. ಅದು ಕಂಬಾಲಪಲ್ಲಿ ಪ್ರಕರಣ. ಇವತ್ತುವಾಗೂ ಆ ಪ್ರಕರಣ ಎಲ್ಲರ ಕಣ್ಣು ಮುಂದೆ ಜೀವಂತವಾಗಿ ಕಟ್ಟು ನಿಂತಹ ಒಂದು ವಸ್ತುಸ್ಥಿತಿಯಾಗಿದೆ. ಹಾಗಾಗಿ ನಮಗೆ ಯಾವುದೇ ಒಬ್ಬ ಸಮಾಜದ ಸವರ್ಣೀಯರಾಗಿರ್ಬೋದು ತಮ್ಮ ಕೋಪವನ್ನು ಬುದ್ಧಿಗೆ ಕೊಡಬೇಡಿ. ನೀವು ಆದಷ್ಟು ನಾವು ಜನಸಾಮಾನ್ಯರಂತೆ ನೋಡಿದ್ರೆ ಈ ಒಂದು ಮನೋಭಾವ ಬೇಡ ನಮಗೆ. ಅವರು ಯಾವುದೋ ಇಂಥ ಜಾತಿಯವರು ಅನ್ನೋದು ಮನೋಭಾವನೆ ಇಲ್ದಂಗೆ ನಮ್ಮ ಸಮಾನರು, ವಯಸ್ಕರು, ಈಕ್ವಾಲಿಟಿ ಅನ್ನೋ ಸಮಾಜದಲ್ಲಿ ಈ ತರ ಒಂದು ಘಟನೆಗಳೇ ನಡೆಯೋದು ನಮ್ಮನ್ನೆಲ್ಲ ಸಮಾನರು ಅನ್ನೋ ಒಂದು ದೃಷ್ಟಿಯಿಂದ ನೋಡಿದ ಸಂದರ್ಭದಲ್ಲಿ ಯಾವುದೇ ರೀತಿಯ ಈ ಥರದ ಘಟನೆಗಳಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಎಲ್ಲ ಸಮಾಜದ ಜನಗಳಿಗೆ ತಿಳಿಸಲು ಇಷ್ಟಪಡ್ತೀವಿ. ಮತ್ತು ಸರ್, ಇನ್ನೊಂದು, ಈ ಕಾಯ್ದೆ ಹೆಚ್ಚು ದುರ್ಬಳಕೆ ಆಗ್ತಿದೆ ಅಂತ ಹಲವು ಸಲ ನ್ಯಾಯಾಲಯಗಳಲ್ಲೇ ನಾವು ನೋಡಿದ್ದೀವಿ. ಎಷ್ಟೋ ಸರಿ ಇದು ಆಗ್ತಾ ಇದೆ ಅಂತ. ಅಂದರೆ ಇದು ತಿದ್ದುಪಡಿ ಆಗಬೇಕು ಅನ್ನೋದು ಅವಶ್ಯಕತೆ ಇದೆಯಾ ಅಂತೀರಾ ಸರ್? ಇದರಲ್ಲಿ ನಿಮಗೆ ತಿದ್ದುಪಡಿ ಈಗಾಗಲೇ ಸಾಕಷ್ಟು ಬಾರಿ 2015ರಲ್ಲಿ ತಿದ್ದುಪಡಿ ಆಗಿದೆ. ಕರ್ನಾಟಕದಲ್ಲೂ ಸುಮಾರು ಸರಿ ನಮ್ಮ ರಾಜ್ಯ ತಿದ್ದುಪಡಿಗಳನ್ನು ಮಾಡಿದೆ. ಆದರೆ ಇಲ್ಲಿ ನಿಮಗೆ ಅದನ್ನು ದುರ್ಬಳಕೆ ಆಗಿರುವಂಥದ್ದನ್ನು ನೋಡಿದ್ರೆ ಕಡಿಮೆ. ಕೆಲವು ಸರಿ ಏನಾಗಿದೆ ಅಂತಂದರೆ ಆ ಘಟನೆ ನಡೆದೋಗ್ಬಿಟ್ಟಿರುತ್ತೆ. ನಡೆದ ನಂತರ ಏನಾಗುತ್ತೆ ಅಂದರೆ ಅದನ್ನು ಇಬ್ಬರೂ ತಪ್ಪು ತಿಳುವಳಿಕೆ ಆಗಿರತಕ್ಕಂಥ ಘಟನೆಯನ್ನು ಮರುಕಳಿಸಿದಂತೆ ಇಬ್ಬರೂ ರಾಜಿ ಸಂಧಾನದಿಂದ ಏನು ಮಾಡ್ತಾರೆ ಅಂದರೆ ಅದನ್ನು ಪ್ರಕರಣವನ್ನು ಹಿಂಪಡಿಲಿಕ್ಕೆ ಘಟನೆಗಳು ಹಾಗೆ ಆಗುತ್ತೆ ಸರ್. ಹಿಂಪಡಿಲಿಕ್ಕೆ ಒಂದು ಪೂರಕವಾದ ಒಂದು ವಾತಾವರಣವನ್ನು ನಿರ್ಮಿಸ್ತಾರೆ. ಆವಾಗ ಅದು ಪ್ರಕರಣ ಅಕ್ಯೂಟಲ್ ಆಯಿತು, ಬಿಡುಗಡೆ ಆಯಿತು ಅಂದ ತಕ್ಷಣ ಅದು ಸುಳ್ಳು ಪ್ರಕರಣ ಅಂತಂದೇಳಿ ನಾವು ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಅಲ್ಲಿ ಅದು ತಪ್ಪು ಒಂದು ತಿಳುವಳಿಕೆ ಆಗಿರ್ತಕ್ಕಂಥ ಸರಿಪಡಿಸ್ಕೊಂಡ್ರಲ್ವಾ ಸಮಾಜದಲ್ಲಿ, ಅದು ಒಂದು ನಮಗೆ ಸಂತೋಷದ ವಿಷಯ ಅಂತ ಹೇಳ್ಬೋದು ಸರ್. ಮತ್ತು ಇನ್ನೊಂದು ವಿಚಾರ, ಈ ಗೋಪಾಲ್ಪುರ ವಿಚಾರ ತಗೊಳ್ಳಿ ಅಥವಾ ಮರಕುಂಬಿ ವಿಚಾರ ತಗೊಳ್ಳಿ, ಇಷ್ಟು ವರ್ಷಗಳ ಕಾಲ ವಿಚಾರಣೆ ನಡೀಲಿಕ್ಕೆ ಕಾರಣ ಏನು ಸರ್? ಇಷ್ಟು ವರ್ಷ ಅಂದರೆ ಎಷ್ಟೋ ಜನ ಈ ಪ್ರಕರಣದಲ್ಲಿ ಯಾರು ಭಾಗಿಯಾಗಿದ್ರೋ ಅವ್ರು ತೀರ್ಕೊಂಡೇ ಬಿಟ್ರು. ಇವನ್ ಅದರಲ್ಲೂ ಅಷ್ಟೇ, ಅದರಲ್ಲಿ 18 ಜನ, ಇದರಲ್ಲಿ 6 ಜನ. ಇಷ್ಟು ಟೈಮ್ ಇದಕ್ಕೆ ಪೂರಕವಾಗಿ ಏನಪ್ಪ ಅಂದರೆ ಈ ಕಾಯ್ದೆ 1989ರಲ್ಲಿ ಕಾಯ್ದೆ ಜಾರಿಗೆ ಬಂತು. ಈ ಜಾರಿಗೆ ಬಂದ ಸಂದರ್ಭದಲ್ಲಿ ಕಾಯ್ದೆಯಲ್ಲಿಯೇ ಪ್ರತಿ ಜಿಲ್ಲೆಯಲ್ಲೂ ಒಂದು ವಿಶೇಷವಾದ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿತ್ತು. ಈ ಕಾಯ್ದೆಯಡಿಯಲ್ಲಿ ವಿಶೇಷ ಸ್ಥಾಪನೆ ಮಾಡಬೇಕು ನ್ಯಾಯಾಲಯವನ್ನು ಅಂತ ಹೇಳಿದರೆ ಇಡೀ ಜಿಲ್ಲೆಗೆ ಒಂದು ನ್ಯಾಯಾಲಯ ಈ ಪ್ರಕರಣವನ್ನು ವಿಚಾರಣೆ ಮಾಡುವಂಥ ಅಧಿಕಾರ ವ್ಯಾಪ್ತಿಯನ್ನು ಒಳಗೊಂಡಿರ್ತದೆ. ಈಗ ಉದಾಹರಣೆಗೆ ತೆಗೆದುಕೊಂಡ್ರೆ ತುಮಕೂರಿನಲ್ಲಿ 10 ಜಿಲ್ಲೆಗಳಿದ್ದಾವೆ. ಈಗ 10 ಜಿಲ್ಲೆಗಳು ಇರುವುದಂತ 10 ತಾಲೂಕುಗಳು, ಕ್ಷಮಿಸಿ, 10 ತಾಲೂಕುಗಳು ಇದ್ದ ಸಂದರ್ಭದಲ್ಲಿ 10 ತಾಲೂಕುಗಳಲ್ಲಿ ನಡೆಯುವಂಥ ಎಲ್ಲ ತಾಲೂಕುಗಳು ನಡೆಯುವಂಥ ಈ ಕಾಯ್ದೆ ಅಡಿಯಲ್ಲಿ ಇರುವಂಥ ಪ್ರಕರಣಗಳನ್ನು ಕೇವಲ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ನ್ಯಾಯಾಲಯವನ್ನು ಅದನ್ನು ಇತ್ಯರ್ಥಪಡಿಸಬೇಕು. ಹಾಗಾಗಿ ಪ್ರಕರಣಗಳ ಸಂಖ್ಯೆ ತುಮಕೂರಿನಲ್ಲಿ ಉದಾಹರಣೆಗೆ ತಗೊಂಡ್ರೆ 3ನೇ ಅಧಿಕ ನ್ಯಾಯಾಲಯ, ವಿಶೇಷ ನ್ಯಾಯಾಲಯ, ಅದಕ್ಕೆ ಅಟ್ರಾಸಿಟಿ ಕೋರ್ಟ್ಗೆ, ಅದನ್ನು ಅಟ್ರಾಸಿಟಿ ಕೋರ್ಟಿಗೆ ಸ್ಪೆಷಲ್ ಕೋರ್ಟ್ ಫಾರ್ ದಿ ಅಟ್ರಾಸಿಟಿ ಅಂತಂದೇಳಿ 3ನೇ ಅಧಿಕ ನ್ಯಾಯಾಲಯ ತುಮಕೂರಿನಲ್ಲಿದೆ. ಸೊ ಈಗ 10 ತಾಲೂಕುಗಳಲ್ಲಿ ಬರುವಂಥ ಪ್ರಕರಣಗಳಿಂದ ಒಂದೇ ನ್ಯಾಯಾಲಯವು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಪ್ರಕರಣಗಳು ಹೆಚ್ಚು ಇರುವಂಥ ಸಂದರ್ಭದಲ್ಲಿ ಇಂತಹ ಒಂದು ವಿಳಂಬಕ್ಕೆ ಕಾರಣವಾಗುತ್ತವೆ. ಕೆಲವು ಸರಿ ಏನಾಗುತ್ತೆ ಅಂದರೆ ನೀವಾಗಲೇ ಹೇಳ್ದಂಗೆ ಕೆಲವು ಪ್ರಕರಣಗಳಲ್ಲಿ ಬೇಗನೆ ಇತ್ಯರ್ಥ ಆಗಲಿಕ್ಕೆ ಏನಪ್ಪ ಅಂದರೆ ಅವರಿಬ್ಬರು ಒಂದು ಮನಸ್ಥಿತಿಗೆ ಬರ್ತಾರೆ. ಆಯ್ತಪ್ಪ, ಆ ಘಟನೆಯಲ್ಲಿ ಏನೋ ಒಂದು ಆಗೋಯ್ತು, ಈಗ ಇತ್ಯರ್ಥ ಪಡಿಸ್ಕೊಬಿಡೋಣ, ಇನ್ಮೇಲೆ ನಾವು ನೀವು ಸಮಾಜದಲ್ಲಿ ಇದ್ಬಿಡೋಣ ಅಂತೇಳಿ ಮನಃಪರಿವರ್ತನೆ ಆದ ಸಂದರ್ಭದಲ್ಲಿ ಅಂಥ ಪ್ರಕರಣಗಳು ಸ್ವಲ್ಪ ಬೇಗನೆ ಮುಳಿಯುತ್ತೆ. ಆದರೆ ಇಂಥ ಪ್ರಕರಣಗಳು ಏನಪ್ಪ ಅಂದರೆ ಘೋರ ಅಪರಾಧ. ಇಲ್ಲಿ ಅಟ್ರಾಸಿಟಿ ಕಾಯ್ದೆಗಿಂತ ಮುಖ್ಯವಾಗಿ ಒಂದು ಕೊಲೆ ಪ್ರಕರಣ ಅನ್ನೋದು ಇದೆ ಇದ್ರ ಜೊತೆಯಲ್ಲಿ. ಹಾಗಾಗಿ ಕೊಲೆ ಪ್ರಕರಣ ಆಗಿರೋದ್ರಿಂದ ಕೆಲವು ಸಾಕ್ಷಿಗಳನ್ನು ಹೇಳಿಕೆ ಆ ಥರ ಸಂದರ್ಭದಲ್ಲಿ ಕೆಲವು ವಿಳಂಬ ಆಗಿರ್ಬೋದು ಅಷ್ಟೇ, ಬಿಟ್ಟರೆ ಇನ್ನು ಬೇರೆ ರೀತಿಯಲ್ಲಿ ಯಾವುದೇ ರೀತಿಯ ವಿಳಂಬಕ್ಕೆ ಕಾರಣ ಅಲ್ಲ. ನಾವು ನಿನ್ನೆ ಹೇಳ್ಬೇಕಾದ್ರೂ ಅದೇ ಹೇಳ್ತಾ ಇದ್ವಿ. ಈ ಸಂದರ್ಭದಲ್ಲಿ ಇವ್ರನ್ನ ನೋಡಿದಾಗ ಅಯ್ಯೋ ತುಂಬ ವಯಸ್ಸಾಗಿದೆ, ಆ ಒಂದು ಹೌದು ನಮಗೂ ಮನಸ್ಸು ಎಳೆಯುತ್ತೆ. ಆದರೆ ಆಗಿನ ಟೈಮಲ್ಲಿ ಈ ಕೋಪಕ್ಕೆ ಬುದ್ಧಿ ಕೊಡದೆ ಸ್ವಲ್ಪ ಯೋಚನೆ ಮಾಡಿ ಕಾನೂನು ರೀತಿಲಿ ಮುಂದುವರೆದಿದ್ರೆ ಈ ಥರ ಒಂದು ಪರಿಸ್ಥಿತಿನೇ ಬರ್ತಿರಲಿಲ್ಲ ಅಂತ ಅನಿಸುತ್ತೆ. ಹೌದು, ಅದಕ್ಕೆ ಈ ಸಮಾಜದಲ್ಲಿ ಈ ಮಾಧ್ಯಮದ ಮುಖಾಂತರ ಮತ್ತೊಂದು ಸಲ ಹೇಳೋದೇನಪ್ಪ ಅಂತಂದರೆ ನಾವು ನಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೋಬೇಕು. ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಆ ಜಾತಿಯಿಂದ ನಾವು ಪರಿಗಣಿಸಿ ಆ ಜಾತಿಯ ಹೆಸರಿನಿಂದ ಉಲ್ಲೇಖನ ಮಾಡುವುದಂಥದ್ದನ್ನು ನಾವು ಫಸ್ಟ್ ಬಿಟ್ಟು ನಾವು ಸಮಾಜದ ಜೊತೆಗೆ ನಾವು ಎಲ್ಲರೂ ಸವರ್ಣೀಯರಂತೆಯೇ ನಾವು ತಿಳಿದು ನಾವು ವ್ಯವಹಾರ ಮಾಡಿದಂಥ ಸಂದರ್ಭದಲ್ಲಿ ಇಂತಹ ಒಂದು ಪ್ರಕರಣಗಳು ನಡೆಯಲು ಸಾಧ್ಯವಿಲ್ಲ ಅಂತಂದೇಳಿ ಹೇಳ್ಬೋದು. ಹಾಗೆ ಜೊತೆಗೆ ನಾನು ಇನ್ನೊಂದು ಈ ಮಾಧ್ಯಮದ ಮುಖಾಂತರ ತಮಗೆ ತಿಳಿಯಪಡಿಸುವುದೇನೆಂದರೆ, ಮತ್ತೊಮ್ಮೆ ಈ ಸಮಾಜದ ಜನರಿಗೆ, ಎಲ್ಲ ನಾಗರಿಕರಿಗೂ ಈ ಒಂದು ಕಾಯ್ದೆಯ ಅರಿವು
ಮೂಡಿಸುವ ಜವಾಬ್ದಾರಿಯೂ ಸಹ ನಮ್ಮ ಮುಂದೆ ಒಂದು ಸವಾಲಾಗಿದೆ. ಹೌದು. ಯಾಕಪ್ಪ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಅನಕ್ಷರಸ್ಥನಾಗಿದ್ದರೆ ಆ ವ್ಯಕ್ತಿಗೆ ನೋಡಿ ಇಂತಹ ಒಂದು ಕಾನೂನು ಇದೆ, ಆ ಕಾನೂನಡಿಯಲ್ಲಿ ನೀವು ತಿಳಿದೋ ತಿಳಿಯದೇ ಮಾಡಿದರೆ, ಉದಾಹರಣೆಗೆ ನಿಮಗೆ ಉಪೇಂದ್ರ ಅವರು ಒಂದು ಮಾತನ್ನು ಹೇಳ್ತಾರೆ, ಅದೊಂದು ಗಾದೆ ಮಾತು. ಆದರೆ ಆ ಗಾದೆ ಮಾತು ಅವರು ಯಾವ ಒಂದು ಉದ್ದೇಶಪೂರ್ವಕವಾಗಿ ಹೇಳಿದ್ದಲ್ಲ, ಆದರೆ ಇಲ್ಲಿ ತಿಳಿಯದೇ ಮಾಡಿದ್ರೂ ಸಹ ಅದು ಸಮಾಜಕ್ಕೆ ಒಂದು ಮಾರಕವಾಗುತ್ತೆ. ಹಾಗಾಗಿ ನಾವು ಹೇಳೋದೇನಪ್ಪ ಅಂದರೆ ನಾವು ಇಂತಹ ವಿಚಾರಗಳನ್ನು ತಿಳಿಯದೋ ಮಾಡಿದ್ರೂ ಸಹ ಅದು ಅಪರಾಧವೇ. ಆಗ ಅದಕ್ಕೆ ಕಾನೂನಲ್ಲಿ ಹೇಳ್ತೀವಿ ಇಗ್ನೋರೆನ್ಸ್ ಆಫ್ ಲಾ ನೋ ಎಕ್ಸ್ಕ್ಯೂಸ್ ಅಂತ. ಹಾಗಾಗಿ ಇಂತಹ ಒಂದು ಘಟನೆಗಳನ್ನು ಮರುಕಳಿಸದೇ ಇರಬೇಕು ಅಂದರೆ ಫಸ್ಟು ನಾವು ಈ ಕಾನೂನು ಜಾರಿಯಲ್ಲಿದೆ, ಇಂತಹ ಒಂದು ವಸ್ತುಸ್ಥಿತಿ ಇದೆ, ನಿಯಮಗಳಿದೆ, ಕಾನೂನು ಇದೆ, ಅದಕ್ಕೆ ಶಿಕ್ಷೆ ಇದೆ ಅನ್ನುವುದನ್ನು ಜನಸಾಮಾನ್ಯರಿಗೆ ಅರಿವನ್ನು ನೀಡುವಂಥ ಜವಾಬ್ದಾರಿ ನಮ್ಮ ಮುಂದೆ ಇದೆ, ಹಾಗೂ ಮಾಧ್ಯಮದರ ಒಂದು ಕರ್ತವ್ಯವೂ ಆಗುವುದು. ಖಂಡಿತ ಸರ್ ಇನ್ನೊಂದು ವಿಚಾರ ಇದರಲ್ಲಿ ನನಗೆ, ಗೋಪಾಲ್ಪುರ ಇರಲಿ ಮರಕುಂಬಿಲಿ 108 ಜನ ಅದರಲ್ಲಿ ಇದು ಮಾಡ್ತಾರೆ, ಮತ್ತು ಇದರಲ್ಲಿ 27 ಜನ. ಅಂದರೆ ಈ ಪ್ರಕರಣದಲ್ಲಿ ಇಷ್ಟು ಜನ ಆಗಿರ್ತಾರೆ ಅನ್ಸುತ್ತಾ ಸರ್? ಅಥವಾ ಕೆಲವೊಂದು ಸಮಯದಲ್ಲಿ ಏನಾಗುತ್ತೆ, ಅಟ್ರಾಸಿಟಿ ಇರಲಿ ಈ ಥರ ಒಂದು ಕೇಸ್ಗಳಲ್ಲಿ ಸುತ್ತಮುತ್ತ ನಿಂತು ನೋಡ್ಬೇಕಾದ್ರೂ ಪೊಲೀಸವರು ವೆರಿಫಿಕೇಷನ್ ಕರೆಯೋದು ಸಹಜ. ಇಲ್ಲಿ ಇಲ್ಲ, ಆ ಪ್ರಕರಣದಲ್ಲಿ ಏನಾಗಿರ್ತಂತ ತನಿಖೆ ಸಂದರ್ಭದಲ್ಲಿ ಈ ಫಸ್ಟ್ ಒಂದು ಘಟನೆ ನಡೆಯೋದು ಏನಾಗಿರುತ್ತೆ ಅಂದರೆ ಕೇವಲ ಇಬ್ಬರು ವ್ಯಕ್ತಿಗಳ ಮಧ್ಯೆ ನಡೆಯುತ್ತೆ. ಹೌದು. ಆ ಘಟನೆ ನಡೆದ ನಂತರ ಈ ಸಮುದಾಯ ಮತ್ತು ಆ ಸಮುದಾಯದ ಮಧ್ಯದಲ್ಲಿ ನಡೆಯುವಂಥ ಘಟನೆಗೆ ಈ ಅಟ್ರಾಸಿಟಿ ಅನ್ವಯ ಆಗುತ್ತೆ. ನಿಮಗೆ ಕಂಬಾಲ್ಪಲ್ಲಿಯಲ್ಲಿ ನಡೆದಿದ್ದೇನೋ ಇಬ್ಬರು ವ್ಯಕ್ತಿಗಳ ಮಧ್ಯೆ ದಾರಿ ವಿಚಾರದ ಕೊನೆಗೆ ಏನಾಯಿತು ಅಂದರೆ ಈ ಒಂದು ಸಮುದಾಯ ಮತ್ತು ಆ ಸಮುದಾಯ ಮಧ್ಯೆ ನಡೆದಂಥ ಘಟನೆಗಳಲ್ಲಿ ಆಗ ಅದು ಗುಂಪು ಘರ್ಷಣೆಗೆ ಕಾರಣವಾಗಿ ಈ ಒಂದು ಪ್ರಕರಣಗಳು ಉದ್ಭವಕ್ಕೆ ಕಾರಣವಾಗುತ್ತೆ. ಮೇಡಮ್, ನಾವು ಅದೇ ಸರಿ ಪ್ರಕರಣ ಬಂದಾಗಲೆಲ್ಲ ಪ್ರತಿಯೊಬ್ಬರಿಗೂ ನಾವು ಹೇಳೋದಿಷ್ಟೇ, ನೀವು ಗುಂಪು ಘರ್ಷಣೆಗಳಲ್ಲಿ ಏನೋ ಒಂದು ಉತ್ಸಾಹದಲ್ಲಿ ಹೋಗಬೇಡಿ, ಸ್ವಲ್ಪ ಯೋಚನೆ ಮಾಡಬೇಕು. ಇವತ್ತಿನ ಯುವಕರಲ್ಲಿ ಇವಾಗ ಎಕ್ಸಾಂಪಲ್ ಸರ್, ನಾವು ಜಾತಿ ವಿಚಾರದಲ್ಲೇ ಎಷ್ಟೋ ಗಲಾಟೆಗಳು ಆಗ್ತಾನೇ ಇದೆ. ಆ ಸಂದರ್ಭದಲ್ಲಿ ಅವ್ರಿಗೇನು ಗೊತ್ತೇ ಇರಲ್ಲ ವಿಚಾರ, ಆದರೂ ಹೋಗ್ಬಿಟ್ಟಿರ್ತಾರೆ ಏನೋ ಜೋಶಲ್ಲಿ. ಈಗಿನ ಯುವಕರು ಜೋಶಲ್ಲಿ ಹೋಗ್ಬಿಟ್ಟಿರ್ತಾರೆ, ಆದಮೇಲೆ ಪಶ್ಚಾತ್ತಾಪ ಪಟ್ಟರೆ ಪ್ರಯೋಜನ ಇಲ್ಲ. ಫಸ್ಟು ಕಾನೂನು ವಿಚಾರದಲ್ಲಿ ಈ ಥರ ಒಂದು ವಿಚಾರಗಳಲ್ಲಿ ತುಂಬ ಮುನ್ನೆಚ್ಚರಿಕೆ ವಹಿಸಬೇಕಾಗಿರೋದು ಎಲ್ಲರ ಆದ್ಯ ಕರ್ತವ್ಯ. ಇದು ಲಾಸ್ಟ್ ಕ್ವಶನ್ ಸರ್, ಈ ಕಾಯ್ದೆ ಈಗಲೂ ಬೇಕಾ ಬೇಡವಾ? ಈಗ ನಾನು ನೋಡಿದಂತಹ ಈ ಸಮಾಜದಲ್ಲಿ ಈ ಕಾಯ್ದೆ ಜಾರಿ ಇರುವುದು ಅತ್ಯಂತ ಅವಶ್ಯಕ. ನೀವು ಮಾಧ್ಯಮ ಮಿತ್ರರಿದ್ದೀರಾ, ನೀವು ಬೇಕಾದರೆ ಈಗಲೂ ಹಳ್ಳಿ ಕಡೆ ಹೋಗಿ ಎಷ್ಟೋ ಕಟ್ಟುಪಾಡುಗಳು ಜಾರಿಯಲ್ಲಿದ್ದಾವೆ. ಕ್ಷೌರಿಕ ಅಂಗಡಿಗೆ ಹೋದರೆ ಕ್ಷೌರವನ್ನು ಮಾಡುವಂತಿಲ್ಲ. ಕೆಲವು ಹೋಟೆಲ್ಗೆ ಹೋದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಹೋಟೆಲ್ಗೆ ಅವ್ರಿಗೆ ನಿರ್ಬಂಧನ, ಕೆಲವು ಪ್ರತ್ಯೇಕವಾದ ವಸ್ತುಗಳನ್ನು ಇಟ್ಟು ಅವರಿಗೆ ಊಟೋಪಚಾರ ಕೊಡುವಂಥದ್ದು ಈಗಲೂ ಹಲವಾರು ಕಡೆಗಳಲ್ಲಿ ಜಾರಿಯಲ್ಲಿದೆ. ಯಾವಾಗ ಈ ವ್ಯವಸ್ಥೆಯಿಂದ ನಾವು ಮುಕ್ತರಾಗ್ತೀವೋ, ಅವರನ್ನೂ ಸಹ ನಾವು ಸಮಾಜದಲ್ಲಿ ಸೇರಿಸ್ಕೊತೀವೋ, ಆಗ ಈ ಕಾಯ್ದೆಯ ಅವಶ್ಯಕತೆ ಇರುವುದಿಲ್ಲ. ಆ ಸಮಾಜದೊಂದಿಗೆ ಆ ಸಮುದಾಯವನ್ನು ಸೇರಿಸಿಕೊಳ್ಳುವವರೆಗೂ, ನಮ್ಮ ಮನಸ್ಥಿತಿಯನ್ನೂ ಸಹ ಬದಲಾಯಿಸಿಕೊಳ್ಳುವವರೆಗೂ ಈ ಕಾಯ್ದೆ ಜಾರಿ ಅನಿವಾರ್ಯ ಪ್ರಸ್ತುತ ಸಮಾಜದಲ್ಲಿ. ಸರ್, ಕೊನೆಯದಾಗಿ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಇಲ್ಲ, ಇದ್ರ ಬಗ್ಗೆ ಎರಡೂ ಸಮುದಾಯಕ್ಕೆ ನಾನು ಹೇಳೋದೇನಂತ ಹೇಳಿದರೆ, ಯಾವತ್ತೂ ಕೂಡ ನೋಡಿ, ಒಂದು ಸಮಾಜದಲ್ಲಿ ಈ ಎಕ್ಸ್ಕ್ಲೂಸಿವ್ನೆಸ್ ಅಂದರೆ ಬೇರ್ಪಡುವಿಕೆ ಯಾವತ್ತೂ ಕೂಡ ನಮ್ಮ ದೇಶದ ಹಿತಾಸಕ್ತಿ ಅಥವಾ ನಮ್ಮ ರಾಜ್ಯ ಹಿತಾಸಕ್ತಿ ತಗೊಂಡಾಗ ಒಳ್ಳೆಯದಲ್ಲ. ನಾವು ಯಾವಾಗಲೂ ಇನ್ಕ್ಲೂಸಿವ್ನೆಸ್ ಅಂದರೆ ಸೇರ್ಪಡೆಯ ಸಮಾಜವನ್ನು ಕಟ್ಟಬೇಕು, ಎಲ್ಲರೂ ಒಂದೇ ಅನ್ನೋ ಮನೋಭಾವ ಪರಿಶಿಷ್ಟ ವರ್ಗ ಜಾತಿಗೂ ಬರಬೇಕು, ಸವರ್ಣೀಯರಿಗೂ ಬರಬೇಕು. ಇಬ್ಬರು ಕೂಡ ಈ ಆಕ್ಟ್ ಇದೆ ಅಂತೇಳಿ, ಅಥವಾ ಇವ್ರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ, ಇವರು ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕ್ತಾರೆ, ಅಥವಾ ಸುಮ್ಮನೆ ನಮ್ಮನ್ನು ಸಿಗಿಸ್ತಾರೆ ಅಂತ ಎರಡೂ ಈ ಮನಸ್ಸುಗಳನ್ನ ಬಿಡಬೇಕು. ಇಬ್ಬರು ಕೂಡ ಹೇಗೆ ಕೂತು ಅಣ್ಣ ತಮ್ಮಂದಿರ ಬದುಕಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೋ ಆ ರೀತಿಯ ಮನೋಭಾವವನ್ನು ರೂಢಿಸೋ ಅಂಥ ಕೆಲಸ ಎರಡೂ ಸಮುದಾಯದ ಹಿರಿಯರಿಂದ ಆಗಬೇಕು. ಯಾಕೆಂತ ಹೇಳಿದರೆ ಯಾವತ್ತೂ ಕೂಡ ಎಕ್ಸ್ಕ್ಲೂಸಿವ್ನೆಸ್ ಇದೆಯಲ್ಲ, ಅದು ಒಂದು ಸುಂದರ ಸಮಾಜವನ್ನು ನಿರ್ಮಾಣ ಮಾಡೋದಿಲ್ಲ, ಮತ್ತು ಬಿಕ್ಕಟ್ಟುಗಳು ಮತ್ತು ಘರ್ಷಣೆಗಳಿಗೆ ಕಾರಣ ಆಗುತ್ತೆ. ಹಾಗಾಗಿ ಇನ್ಕ್ಲೂಸಿವ್ನೆಸ್, ಒಂದು ಊರಲ್ಲಿ ನಾವೆಲ್ಲರೂ ಕೂಡ ಒಂದೇ, ನಾವೆಲ್ಲರೂ ಕೂಡ ಮಾನವರೇ ಅನ್ನೋ ರೀತಿಯಲ್ಲಿ ಬದುಕಬೇಕನ್ನೋದು ನನ್ನ ಆಶಯ. ಈ ಸಮುದಾಯ ಈ ಒಂದು ಸಂದರ್ಭದಲ್ಲಿ ಈ ಮಾಧ್ಯಮದ ಮುಖಾಂತರ ನಮ್ಮ ಸಮಾಜಕ್ಕೆ ತಿಳಿಸುವುದೇನಪ್ಪ ಅಂದರೆ, ಈ ಸಮುದಾಯದಲ್ಲಿ ನಾವೀಗ SC ST ಆಗಿರ್ತಕ್ಕಂಥ ಸಮುದಾಯದವರು ಏನು ಮಾಡಬೇಕು ಅಂದರೆ, ಈ ಕಾಯ್ದೆಯನ್ನು ಆದಷ್ಟು ದುರ್ಬಳಕೆ ಮಾಡಿಕೊಳ್ಳುವುದನ್ನು ನಾವು ಬಿಡಬೇಕು. ನನ್ನ ಮಟ್ಟಿಗೆ ಯಾವುದೇ ರೀತಿಯಾದಂಥ ಪ್ರಕರಣಗಳಾಗೋದಿಲ್ಲ, ಆದರೆ ಬೇರೊಬ್ಬರ ಹೇಳಿಕೆಯ ಮೇರೆಗೆ ಎಷ್ಟೋ ಪ್ರಕರಣಗಳು ಆಗಿರುವಂಥದ್ದು ನಾವು ಕಂಡಿದ್ದೀವಿ.
ಹೇಳಿಕೆಯ ಮೇರೆಗೆ ನೀನು ಅವರು ಕೊಡುವ ಮನಸ್ಥಿತಿ ಇಲ್ಲದೇ ಇದ್ದರೂ ಕೊಡುವಂತ ಹೇಳುವಂಥ ಮನಸ್ಥಿತಿಗಳೂ ಇದ್ದಾವೆ. ಆದರೆ ನಮ್ಮ ಯಾವಾಗ ದುರ್ಬಳಕೆ ಮಾಡಿಕೊಳ್ಳುವುದನ್ನು ಬಂದ ಸಂದರ್ಭದಲ್ಲಿ ನಮಗೆ ರಕ್ಷಣೆ ಆಗಿರತಕ್ಕಂಥ ಕಾಯ್ದೆ ಮುಂದಿನ ದಿನಗಳಲ್ಲಿ ನಮಗೆ ಅದು ವಿರೋಧವಾದರೂ ಆಗಬಹುದು. ಹಾಗಾಗಿ ಆದಷ್ಟು ಈ ಸಮುದಾಯ, ನಮ್ಮ ಸಮುದಾಯ ಎಸ್ ಸಿ ಎಸ್ ಟಿಗೆ ಬರುವಂಥ ಸಮುದಾಯ ಈ ಒಂದು ಪ್ರಕಾರ ಈ ಒಂದು ಕಾಯ್ದೆಯನ್ನು ದುರ್ಬಳಕೆ ಮಾಡಿಕೊಳ್ಳುವಂಥದ್ದು ಬೇಡ ಅಂತ ಹೇಳ್ತಾ, ವಾಸ್ತವವಾಗಿ ನಡೆದಿದ್ದಂತಹ ಘಟನೆಗಳಿದ್ದ ಸಂದರ್ಭದಲ್ಲಿ ನಾವು ಕಡ್ಡಾಯವಾಗಿ ನಮ್ಮ ಹಕ್ಕನ್ನು, ನಮ್ಮ ಕಾಯ್ದೆಯನ್ನು ಜಾರಿಗೊಳಿಸಲಿಕ್ಕೆ ನಾವು ಪ್ರಕರಣವನ್ನು ಹೂಡಲೇಬೇಕು. ಅದಕ್ಕೆ ಯಾವುದೇ ರೀತಿಯ ವಿನಾಯಿತಿ ನೀಡಬಾರ್ದು ಅಂತೇಳಿ ಈ ಮಾಧ್ಯಮದ ಮುಖಾಂತರ ನಮ್ಮ ಎಲ್ಲ ಸಮುದಾಯಕ್ಕೆ ಮನವರಿಕೆ ಮಾಡ್ತೀವಿ. ಎಸ್ ಸರ್, ಅಟ್ರಾಸಿಟಿ ಬಗ್ಗೆ ತುಂಬ ಮಾಹಿತಿನ ತಿಳಿಸ್ಕೊಟ್ರಿ. ನಿಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಅಟ್ರಾಸಿಟಿ ಅನ್ನೋದು ಇಬ್ರಿಗೂ ಒಳ್ಳೆಯದೇ. ಒಂದು ಸವರ್ಣೀಯರು ಏಕಾಏಕಿ ಅವ್ರ ಮೇಲೆ ಮಾಡೋ ದೌರ್ಜನ್ಯಕ್ಕೆ ಅದು ಆವಾಗ ಅವರು ಯೋಚನೆ ಮಾಡಬೇಕು. ಅಟ್ ದ ಸೇಮ್ ಟೈಮ್ ನಮ್ಮ SC/ST ಜನರು ಇದ್ರ ಬಗ್ಗೆ ತುಂಬ ಕ್ಷುಲ್ಲಕ ಕಾರಣಕ್ಕೆಲ್ಲ ಹೋಗಿ ಅಟ್ರಾಸಿಟಿ ಕೇಸ್ ಕೊಡೋದು, ಸುಮ್ಮನೆ ಅಥವಾ ಯಾರ್ದೋ ಮಾತು ಹೋಗಿ ಕೊಡೋದು, ಇದನ್ನೆಲ್ಲ ತೋರಿಸ್ಲಿ. ರಿಯಲಿ ನಿಮ್ಮ ಮೇಲೆ ದೌರ್ಜನ್ಯ ಆಗಿದೆ ಅಂದರೆ ಖಂಡಿತ ಅದ್ರ ಬಗ್ಗೆ ನಮ್ಮ ಹಕ್ಕು, ನೀವು ಹೋರಾಟ ಮಾಡಲೇಬೇಕು. ಆದರೆ ಸುಮ್ಮನೆ ಈ ಕಾಯ್ದೆನ ದುರುಪಯೋಗ ಪಡಿಸ್ಕೊಳ್ಬಾರ್ದು. ಈ ಕಾಯ್ದೆ ಯಾವ ರೀತಿ ಅನ್ವಯ ಆಗುತ್ತೆ, ಎಷ್ಟೆಲ್ಲ ಉಪಯೋಗ ಇದೆ, ಮತ್ತು ಎಷ್ಟು ಇದರಿಂದ ಯಾರಿಗೆಲ್ಲ ತೊಂದರೆ ಆಗುತ್ತೆ, ಎಲ್ಲ ವಿಚಾರ ಅಟ್ರಾಸಿಟಿ ಅಂದರೆ ಏನು ಅಂತ ಪ್ರತಿಯೊಬ್ಬರಿಗೂ ಈ ಮುಖಾಂತರ ತಿಳಿಸ್ಕೊಟ್ಟಿದ್ದೀವಿ ಅಂತ ತಿಳ್ಕೊಳ್ತೀನಿ. ನೋಡ್ತಾ ಇರಿ ಪ್ರಜಾಶಕ್ತಿ TV, ಇದು ನಿಮ್ಮ ಧ್ವನಿ.